ಬಾಲು ಅಂತ ಈಗ ನಮ್ಮ ಕಾರ್ಯಕ್ರಮಕ್ಕೆ ನಾಗೇಗೌಡರು ಬಂದಿದ್ದಾರೆ. ಅವ್ರ ಬಗ್ಗೆ ಸುಮಾರು ಜನಕ್ಕೆಲ್ಲರಿಗೂ ಗೊತ್ತಿದೆ. ಆದರೂ ಒಂದೇ ನಿಮಿಷದಲ್ಲಿ ಯಾಕಂದರೆ ನಾಗೇಗೌಡರು ಮೊಟ್ಟ ಮೊದಲನೇದಾಗಿ ಅವರ ಹುದ್ದೆ ಅವರು ಎಲ್ಲಿಂದ ಬಂದಿರೋದಕ್ಕಿಂತ ಅವರು ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಮೊದಲು ಮಾನವ ಹ್ಯೂಮನ್ ಬೀಯಿಂಗ್ ಆದರೆ ಮಿಕ್ಕಿದ್ದೆಲ್ಲ ಗ್ರಹಿಸ್ಬೋದು ಅಂತ ನನ್ನೊಂದು ವೈಯಕ್ತಿಕ ಅಭಿಪ್ರಾಯ. ನಮಗೆ ಓದುವ ಮಟ್ಟವನ್ನು ಯಾವುದೇ ಆಗಲಿ ಅವರು ಇವತ್ತವರೆಗೂ ರೆಫರೆನ್ಸ್ ಇಲ್ಲದೆ ಎಲ್ಲೂ ಏನೂ ಮಾತಾಡಿಲ್ಲ. ಸುಮಾರು ವರ್ಷಗಳು ಅದಕ್ಕೆ ಇವಾಗೆಲ್ಲ ಎಲ್ಲೊಂದು ಅರ್ಧ ಗಂಟೆ ಅವ್ರು ಮಾತಾಡ್ಬೋದು. ಬಟ್ ಆ 30 ನಿಮಿಷದ ಮಾತಿರ್ಬೋದು ಅಥವಾ 1 ಗಂಟೆ ಮಾತಿರ್ಬೋದು. ಆ ಮಾತಿನ ಹಿಂದೆ ನಾಗೇಗೌಡರದ್ದು ಒಂದು 20 ವರ್ಷದ ಓದಿರ್ಬೋದು ಅಂತ ಖಂಡಿತ. ಆ ಓದಿಗೆ ನಾವು ಸರ್ವಸಮಾನದ ಆಗಬೇಕು ಅದರ ಇರ್ಬೋದು. ನಾನು ವೈಯಕ್ತಿಕ ಹೇಳ್ತಿರೋದು. ಬಟ್ ಅವ್ರ ಮಾತುಗಳು ತುಂಬ ಇಂಪಾರ್ಟೆಂಟು. ಈ ಕಾಲಘಟ್ಟದಲ್ಲಿ ನಾಗೇಗೌಡರಂಥವರು ಮಾತಾಡಬೇಕು. ಆ ಮಾತನಾಡೋದಕ್ಕೆ ಒಂದು ವೇದಿಕೆಗಳು ನಾವು ಕಲ್ಪಿಸ್ಕೊಡ್ಬೇಕು. ಯಾಕಂದರೆ ನಾವು ಅವರ ಮಟ್ಟದಲ್ಲಿ ನಾವು ಓದೋಕ್ಕಾಗಲ್ಲ. ಅವ್ರು ಮಾತಾಡುವಂಥ ಒಂದು ವೇದಿಕೆ ಕಲ್ಪಿಸ್ಕೊಟ್ರೆ ಅದು ನಮಗೆ ಸಾರ್ಥಕ. ನಾಗೇಗೌಡರು ವೈಯಕ್ತಿಕವಾಗಿ ಅವರು ಈಗ ಪ್ರಸಿದ್ಧ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಮತ್ತು ಸಾಮಾಜಿಕ ಚಿಂತನೆ ಮತ್ತು ಯಾವುದೇ ಒಂದು ವಿಷಯವನ್ನು ಅದನ್ನು ಗ್ರಹಿಸಿ ಅದನ್ನು ಕಲಾಖಂಡಿತವಾಗಿ ಈ ಥರ ಅಂತ ಹೇಳುವ ಒಂದು ಮನೋಭಾವ ಬೆಳೆಸ್ಕೊಳ್ತಾರೆ. ಮುಂದಕ್ಕೆ ನಾಗೇಗೌಡರು ಮಾತಾಡ್ತಾರೆ. ಇವತ್ತು ಕೃಷ್ಣಮೂರ್ತಿ ನಮಗೆ ಪ್ರಾದೇಶಿಕತೆ ಮತ್ತು ಅಸ್ಮಿತೆ ಅಂತ ವಿಷಯ ಕೊಡಬೇಕು. ನಾನು 20-25 ನಿಮಿಷ ಮಾತಾಡ್ತೀನಿ. ನಿಮ್ಗೆ ಏನೇ ಪ್ರಶ್ನೆ ಇದ್ದರೂ ಬರೆದಿಟ್ಕೊಳ್ಳಿಲ್ಲ, ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಮುಗಿದ ಮೇಲೆ ಉತ್ತರ ಗೊತ್ತಿದ್ದರೆ ಉತ್ತರಿಸ್ತೀನಿ, ನಿಮ್ಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ನಾಳೆದಲ್ಲಿ ಹುಡುಕ್ಬಿಟ್ಟು ಸಮಂಜಸವಾಗಿ ನೀವೆಲ್ಲ ಫೋನಲ್ಲೋ ಹೇಳೋ ಪ್ರಯತ್ನ. ಪ್ರಾದೇಶಿಕತೆಗೆ ಅಮರಬಾರದು. ಅಸ್ಮಿತೆಗೆ ಇಂಗ್ಲೀಷ್ನಲ್ಲಿ ಐಡೆಂಟಿಟಿ ಅಂತಾರೆ. ಇವುಗಳು ಈ BA MA ನಾನು ಇಂಜಿನಿಯರಿಂಗ್ ಓದಿದ್ದೀನಿ. ಸೋಷಿಯಲ್ ಸೈನ್ಸ್ನ ಅಧ್ಯಯನ ಕಮ್ಮಿ, ಸ್ವತಃ ಓದಿರೋದ್ರಿಂದ ಈ ಐಡೆಂಟಿಟಿ ಪಾಲಿಟಿಕ್ಸ್ನಲ್ಲಿ ಒಳ್ಳೆ ಯೂನಿವರ್ಸಿಟಿಯಲ್ಲಾಗಲಿ ಯಾವ ಎಕ್ಸ್ಪರ್ಟ್ಸ್ ಕಡೆ ಎಲ್ಲ ಹೋದ್ರು ಭಾಳ ನೆಗೆಟಿವ್ ಆಗಿರುತ್ತೆ. ಅಂದರೆ ಐಡೆಂಟಿಟಿ ಪಾಲಿಟಿಕ್ಸ್ ಅನ್ನೋದು ಯಾಕಂದರೆ ದೇಶದಲ್ಲಿ ನಡೀತಿರೋ ಅಲ್ಟರ್ನ್ಯಾಷನಲಿಸಮ್, ಹಿಂದೂ ಐಡೆಂಟಿಟಿ ಪಾಲಿಟಿಕ್ಸ್, ಮುಸ್ಲಿಂ ಐಡೆಂಟಿಟಿ ಪಾಲಿಟಿಕ್ಸ್, ಇಲ್ಲ ಪ್ರತ್ಯೇಕತಾವಾದ ನಮ್ಮ ಬೇರೆ ರಾಜ್ಯ ಎಲ್ಲದರಿಂದ ಐಡೆಂಟಿಟಿ ಪಾಲಿಟಿಕ್ಸು ಕೆಲಸ ಮಾಡ್ತೀವಿ. ಅದನ್ನು ಆದ್ದರಿಂದ ಎಲ್ಲ ಅಕಾಡೆಮಿಷಿಯನ್ಸು ಎಕ್ಸ್ಪರ್ಟ್ಸ್ಗಳು ಎಲ್ಲರೂ ಭಾಳ ನೆಗೆಟಿವ್ ಆಗೋದನ್ನು ಮನುಷ್ಯ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಐಡೆಂಟಿಟಿ ಪಾಲಿಟಿಕ್ಸ್ನಿಂದ ಆಗಬಾರ್ದು ಅನ್ನೋದು ಅವ್ರ ವಾದ. ಆದರೆ ಇತ್ತೀಚೆಗೆ ಕೆಲವೊಂದು 6-7 ವರ್ಷದಿಂದ 2010 ನಂತರ ಐಡೆಂಟಿಟಿ ಪಾಲಿಟಿಕ್ಸ್ನಿಂದ ಕೂಡ ಒಂದು ಒಳ್ಳೊಳ್ಳೆ ಸಂಸ್ಥೆಗಳನ್ನು ಕಟ್ಕೋಬೋದು ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಕೂಡ ಸಾಧಿಸ್ಬೋದು. ನಾನು ಏನು ಮಾತಾಡಲಿಕ್ಕೆ ಹೊರಡ್ತೀನಿ ಅದು 2ನೇ ಭಾಗ. ಅಂದರೆ ನಾನು ಮಂಡಿಸ್ತಿರೋ ವಾದ ಇಲ್ಲ ನನ್ನ ಅಭಿಪ್ರಾಯಗಳು, ಅಸ್ಮಿತೆ ಅನ್ನೋದು ಬೇಕು. ನಾನು ಬೇಕು ಅನ್ಬೇಕಾದ್ರೆ ಯಾಕೆ ಬೇಡ ಅನ್ನೋದು ಅರಿವಿದೆ ನನಗೆ. ಅಷ್ಟು ವಾದಗಳನ್ನು ಜೊತೆಗೆ ಇಟ್ಕೊಂಡೆ ಬೇಕು ಅಂತ ಯಾಕೆ ಹೇಳ್ತೀನಿ. ಸರಳ ಉದಾಹರಣೆ ಶುರು ಮಾಡಿ. ಈಗ ನಾನು ಇಲ್ಲಿ ಕೂತು ಜೋರಾಗಿ ನಾನು ಕನ್ನಡಿಗ ಇಲ್ಲ ನಿಮ್ಮನ್ನೆಲ್ಲರೂ ಸೇರಿಸ್ಕೊಂಡು ನಿಮ್ಮ ಪರ್ಮಿಷನ್ ಇದೆ, ನಾವೆಲ್ಲರೂ ಕನ್ನಡಿಗ ಸ್ವಲ್ಪ ಜೋಶ್ ತಂದ್ಬಿಟ್ಟು ಸಿರಿಗನ್ನಡ ಗೆಲ್ಗೆ ಒಮ್ಮೆ ನೀವು ಸಿರಿಗನ್ನಡಂ ಅಂದರೆ ಗೆಲ್ಗೆ ಅಂದ ತಕ್ಷಣ ಯು ಆರ್ ಪಾರ್ಟ್ ಆಫ್ ದಿಸ್ ಐಡೆಂಟಿಟಿ ಪಾಲಿಟಿಕ್ಸ್. ಈ ಅಸ್ಮಿತೆ ಒಳಗೆ ಬಂದಿದೆ. ಅಂದರೆ ನಾವೆಲ್ಲರೂ ಕನ್ನಡ ಅಂತ ಹೇಳ್ಕೊಂಡು, ಆದರೆ ಈ ನಾವೆಲ್ಲರೂ ಕನ್ನಡಿಗರು ಇಲ್ಲ ಕನ್ನಡತನ ಅನ್ನೋದು ಇದೆಯೇ ಅನ್ನೋದು ಪ್ರಶ್ನೆ. ಎಲ್ಲಿದೆ ಇದ್ದರೆ, ಹೇಗಿದೆ ಅಂತಿದ್ರೆ, ಈ ಕನ್ನಡತನ ಇದೆಯೇ, ಕನ್ನಡಿಗರು ಇದ್ದಾರೆ ಅಂದರೆ ಭಾರತೀಯರು ಇದ್ದಾರೆಯೇ, ಭಾರತೀಯತೆಯಲ್ಲಿದೆ ಅನ್ನೋ ಪ್ರಶ್ನೆಗೆ ತರಬಹುದು.
ಆದರೆ ಜೀನಲ್ಲಿ ಮನುಷ್ಯರ ಜೀನ್ ಥಿಯರಿ ಪ್ರಕಾರ ಹೋದರೆ ಜೀನ್ ಒಳಗೆ ಎಲ್ಲೂ ಇಲ್ಲ. ದೇರ್ ಇಸ್ ನೋ ATGC ಟು ಸೇ ಕನ್ನಡದ ATGC ಅನ್ನೋದು ಜೀನಲ್ಲಿ ಎಲ್ಲೂ ಇಲ್ಲ. ಆದರೆ ಇವತ್ತಿನ ಅಧ್ಯಯನಗಳು ಈಗ ನನ್ನದೇ ಜೀನ್ ಕೊಟ್ಟರೆ ನಾನು ಗಂಟಾಘೋಷವಾಗಿ ನನ್ನನ್ನು ನಾನು ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ಮತ್ತು ನಾನು ನೀವೆಲ್ಲರೂ ಕನ್ನಡಿಗರಾಗ್ತೀವಿ. ನಂದು ಜೀನ್ ಟೆಸ್ಟ್ ಮಾಡಿದ್ರೆ ಟೋಟಲ್ಗೆ ಯಾವ ಕನ್ನಡದ್ದು ಇಲ್ಲ. ಆ ಜೀನ್ ಒಳಗೆ ಒಬ್ಬ ಆಫ್ರಿಕನ್ದು ಜೀನ್ ಮಿಕ್ಸ್ ಆಗಿರ್ಬೋದು, ಇಲ್ಲ ಒಬ್ಬ ಆಸ್ಟ್ರೇಲಿಯನ್ ಮಿಕ್ಸ್ ಆಗಿ ಜಗತ್ತಿನ ಯಾವುದೋ ಭೂ ಪ್ರದೇಶಗಳ ವ್ಯಕ್ತಿಗಳ ಜೀನ್ ಕೂಡ ನಾನು ನೋಡಿದ್ದೀನಿ. ಅಂದರೆ ವಂಶವಾಹಿ ಸಹಜವಾಗಿ ಇಡೀ ಜಾಗತಿಕವಾದ ಎಲ್ಲ ಭೂ ಪ್ರದೇಶಗಳ ಜನರ ವಂಶವಾಹಿ ನಮ್ಮೆಲ್ಲರೊಳಗೂ ಇದೆ. ಇಷ್ಟು ತಿಳುವಳಿಕೆ ಇದ್ಮೇಲೆ ಅಂದರೆ ನಾವೆಲ್ಲರೂ ಒಂದೇ ಅಂದರೆ ಅವರು ನಾವು ಬೇರೆ ಆದರೂ ಯಾಕೆ ಹುಟ್ಟಾಕ್ತೀವಿ? ಈಗ ನಾವೆಲ್ಲರೂ ಕನ್ನಡಿಗರು ಅನ್ಬೇಕು, ಕನ್ನಡಿಗರು ಅಲ್ದವ್ರು ಇರಬೇಕು. ಕನ್ನಡಿಗರು ಅಲ್ದವ್ರು ಇಲ್ಲದೆ ಇದ್ಮೇಲೆ ನೀವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಥವೇ. ಇಡೀ ಜಗತ್ತು ಕನ್ನಡ ಮಾತಾಡ್ತೀವಿ, ನಾವೆಲ್ಲರೂ ಕನ್ನಡಿಗರು ಅಂತ ನಮ್ಮನ್ನು ನಾವು ಕನ್ನಡಿಗರು ಅನ್ಕೋಬೇಕಾದ್ರೆ ಕನ್ನಡಿಗರು ಅಲ್ದವ್ರನ್ನು ನಮಗೆ ಗುರುತಿಸ್ಬೇಕು. ನನ್ನನ್ನು ನಾನು ಭಾರತೀಯ ಅನ್ಕೋಬೇಕು ಅಂದರೆ ಭಾರತೀಯ ಅಲ್ದವ್ರನ್ನ ಗುರುತಿಸ್ಬೇಕು. ಆದರೆ ವಿಜ್ಞಾನ ತಿಳುವಳಿಕೆ ಏನು ಹೇಳುತ್ತೆ ಅಂದರೆ ನೀನು ಎಲ್ಲಾದರೂ ಹುಟ್ಟಿರಪ್ಪ ಈ ಜಗತ್ತಲ್ಲಿ, ನಿನ್ನ ಜೀನೊಳಗೆ ಈ ಮಾನವ ಕುಲಕ್ಕೆ ವಂಶವಾಗಿ ಮುಂದುವರಿತಿದೆ. ತಿಳುವಳಿಕೆ ಮಾಡ್ತೇವೆ, ಸಾಮಾನ್ಯ ಜ್ಞಾನ ಮಟ್ಟದಲ್ಲೂ ನಾವು ಅವನು ನಾನು ಅಂತ ಭೇದ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಒಂದೇ. ಇಷ್ಟು ತಿಳುವಳಿಕೆ ಅಂತ ವಿಜ್ಞಾನ ಬರೀ ಎಮೋಷನಲ್ ಆಗಿ ಹೇಳ್ತೀವಿ, ಇಲ್ಲ ಫಿಲಾಸಾಫಿಕಲ್ ಆಗಿ ಹೇಳ್ತಿಲ್ಲ. ನಾವೆಲ್ಲರೂ ಒಂದೇ, ಮನುಜ ಕುಲ ಒಂದೇ ಅಂತ ಯಾರು ಏನೋ ರೊಮ್ಯಾಂಟಿಸಿಸಮ್ ಆಗಲಿ ಪೊಯಾಟಿಸಿಸಮ್ ಆಗಲಿ ಹೇಳ್ತಾರೆ. ವಿಜ್ಞಾನ ಪ್ರೂವ್ ಮಾಡಿ ತೋರಿಸ್ಕೊಡುತ್ತೆ. ಈಗ ನನ್ನನ್ನು ನಾನು ಒಕ್ಕಲುಗ ಅನ್ಕೊಂಡ್ರೆ ವಿಜ್ಞಾನಕ್ಕೆ ತೋರಿಸ್ತಾನಪ್ಪ, ನಿನ್ನೊಳಗೆ ಲೀಲಾಗಳು ಜೀನ್ಸ್ ಇದೆ, ನಿನ್ನೊಳಗೆ ಸಾಬ್ರು ಜೀನ್ಸ್ ಇದೆ. ಈ ಅಸ್ಮಿತೆ ವಿಜ್ಞಾನ ತಳಹದಿಯಲ್ಲಿ ಕೆಲಸಕ್ಕೆ ನನ್ನ ವಾದ ಏನಪ್ಪ ಅಂದರೆ, ಸರಿ ಆಯಿತು, ಈಗ ನನಗೆ ತಿಳುವಳಿಕೆ ಬಂತು, ಈ ಅಸ್ಮಿತೆ, ಈ ಐಡೆಂಟಿಟಿ ಇವೆಲ್ಲವೂ ಅರ್ಥವಿಲ್ಲದಪ್ಪ. ಯಾಕಂದರೆ ವಿಜ್ಞಾನ ಸ್ಪಷ್ಟವಾಗಿ ಹೇಳ್ತಿದೆ, ನಾನು ಯಾವ ಗುರುತುಗಳಿಗೂ ಐಡೆಂಟಿಟಿಗೂ ಸಲ್ಡೌನ್ ಆಗ್ತದೆ, ನಾನು ಎಲ್ಲರಿಗೂ ಸಲ್ಡೌನ್. ಇದು ಆ್ಯಕ್ಚುಲಿ ಒಳ್ಳೆಯ ವಾದವೇ. ಆದರೆ 750 ಕೋಟಿ 800 ಕೋಟಿ ಜನ ಇದೆ ಜಗತ್ತು. ಈ ಏನು ಮನೋಭಾವ ಇದೆ, ನಾವೆಲ್ಲರೂ ಒಂದೇ ಅನ್ನೋದು, ಭಾಷೆ ಬೇರೆ ಬೇರೆ ಮಾತಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಹೋಗ್ಬೋದು. ಆದರೆ ಜಾಗತಿಕವಾಗಿ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಪೊಲಿಟಿಕಲ್ ಇನ್ಸ್ಟಿಟ್ಯೂಟನ್ನು ಕಟ್ಟಿಲ್ಲ, ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್. ಈಗಿರೋ ಎಕ್ಸಿಸ್ಟಿಂಗ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸು ಮತ್ತು ಎಕನಾಮಿಕಲ್ ಇನ್ಸ್ಟಿಟ್ಯೂಷನ್ಸ್, ಇನ್ ಜನರಲ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳೇನಿವೆ ಅವೆಲ್ಲವೂ ಐಡೆಂಟಿಟಿ ಡ್ರಿವನ್. ಡೆಮೋಕ್ರಸಿ ಬಂದ ಮೇಲೂ ನೀವು ಮನುಷ್ಯನ ಎವಲ್ಯೂಷನ್ ಥಿಯರಿ ನೋಡಿದ್ರೆ ಕಾಡು ಮನುಷ್ಯ ಆಗಿದ್ವಿ, ಆ ನಂತರ ಗುಂಪಲ್ಲಿ ಬೇಟೆ ಆಡಲಿಕ್ಕೆ ಶುರು ಮಾಡಿದ್ವಿ, ಆ ನಂತರ ಗುಂಪಲ್ಲಿ ವ್ಯವಸಾಯ ಮಾಡಲಿಕ್ಕೆ ಶುರು ಮಾಡಿದ್ವಿ, ಆ ನಂತರ ಊರು ಕಟ್ಕೊಂಡ್ವಿ, ನಗರ ಕಟ್ಕೊಂಡ್ವಿ, ಬರ್ತಾ 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 ಫ್ಯೂಡಲ್ ಸಿಸ್ಟಮ್ ಇತ್ತು, ಈಗಲೂ ಇದೆ, ಇಲ್ಲ ಜಾತಿಯದು ಏನೆಲ್ಲ ಒಂದಷ್ಟು ಕನ್ಸ್ಟ್ರಕ್ಟ್ಸ್ ಮಾಡ್ತಾ 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 ಡೆಮೋಕ್ರಸಿ. ಮತ್ತು ನಾವೆಲ್ಲ ಡೆಮೋಕ್ರಸಿ ನಮ್ಮನ್ನು ನೆನ್ಪಿಟ್ಕೊಳ್ಳಿ. 1000 ವರ್ಷದಿಂದ ಡೆಮೋಕ್ರಸಿ ಇರ್ತದೆ, ಇರಲಿಲ್ಲ, ರಾಜ ಇದ್ದ, ಫ್ಯೂಡಲ್ ಸಿಸ್ಟಮ್ ಇತ್ತು. ಮನುಷ್ಯ ಬೆಳೀತಾ 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 ವಾಸ್ತವವನ್ನು ಕಟ್ಟಿಲ್ಲ. We were constructing our own realities. We were constructing our own social identities. ಅಂದರೆ ಈ ಅಸ್ಮಿತೆ, ಈ ದೇಶ, ರಾಜ್ಯ, ಈ ಎಲ್ಲವನ್ನು ಒಂದು ವ್ಯಕ್ತಿ ತನಗೋಸ್ಕರ ಕಟ್ಕೋಬೇಕು. ನನಗೆ ನಾನೇ ರಿಪಬ್ಲಿಕ್ ಅಂತ ಅನೌನ್ಸ್ ಮಾಡ್ಬೋದು, ಯಾವ ಗಣ್ಯನ ಬಿಕಾಸ್ ಇದು ನಾನು ಕಟ್ಕೊಳ್ಳೋ ವಾಸ್ತವ. ನನಗೆ ನಾನೇ ರಿಪಬ್ಲಿಕ್, ನಾನು ನಡೆದ ಕಡೆನೇ ದೇಶ, ನಾನು ಇಲ್ಲಿ ಕೂತಿದ್ದೀನಿ, ಇದೇ ನನ್ನ ದೇಶ, ಅಲ್ಲಿ ಕೂತಿದ್ದೀನಿ, ಅದೇ ನನ್ನ ದೇಶ. Nobody can stop me to construct these type of reality. ನಾನು ಯಾವ ರೀತಿ ಬೇಕಾದರೂ ರಿಯಾಲಿಟೀಸ್ನ ಕಟ್ತಾರೆ. ಈ ರೀತಿಯ ರಿಯಾಲಿಟಿ ಕಟ್ಕೊಳ್ಳೋದು ಇದೊಂದು ಸೋಷಿಯಲ್ ಕನ್ಸ್ಟ್ರಕ್ಟ್ಸ್.
ಒಂದು 600-700 ವರ್ಷಗಳಿಂದ ಇತ್ತೀಚೆಗೆ 300-400 ವರ್ಷಗಳಿಂದ ನಾವು ಡೆಮೋಕ್ರಸಿಯ ಕನ್ಸ್ಟ್ರಕ್ಟ್ ಅಂತ ರಿಪಬ್ಲಿಕ್ ಕನ್ಸ್ಟ್ರಕ್ಟ್ ಅಂತ 100 ವರ್ಷದಿಂದ ಈಚೆಗೆ ಎಲ್ಲ ಒಂದೊಂದು ದೇಶಗಳು ಅಂತ ಗುರುತಿಸ್ಬೇಕು. 200-300 ವರ್ಷದಿಂದ ಈಚೆಗೆ ದೇಶಗಳು ಅಂತ ಗುರುತಿಸ್ಬೇಕಾದ್ರೆ ಇದೆಲ್ಲವನ್ನು ಯಾಕೆ ಮಾಡ್ತಿದ್ದೀವಿ ಅಂದರೆ ಇದು ನಿಜವಾದ ವಾಸ್ತವದಲ್ಲಿ ಇವೆಲ್ಲ ಬೇಕಂದ್ರೆ ಬೇಕಿಲ್ಲ. ನೀವು ಇದಕ್ಕೆ ನಂಗೆ ವಿಶ್ವಮಾನವರಾಗ್ಬೋದು ಅಂದರೆ ನಾನು ಈ ಎಲ್ಲ ಎಲ್ಲೆಗಳನ್ನು ಮೀರ್ಬಿಡ್ತೀನಿ ಅಂತ ಮೀರ್ಬೋದು. ನೀವೊಬ್ಬರು ಮೀರ್ಬೋದು. 800 ಕೋಟಿ ಜನ ಮೀರುವಂಥ ಒಂದು ವ್ಯವಸ್ಥೆ ಕಟ್ಕೊಂಡಾಗ ಈ ತಿಳುವಳಿಕೆ ಭಾಳ ಸಾಲಿಡ್ ಆಗಿ ಕೆಲಸ. ಆದರೆ ಜಗತ್ತಿನಾದ್ಯಂತ ನಾಳೋದು ಈಗ ನಾನೇನು ಅಸ್ಮಿತೆ ಬೇಕು ಅನ್ನೋದು ಇನ್ನು 1000 ವರ್ಷಕ್ಕೂ ವ್ಯಾಲಿಡ್ ಅಂತ ನಾನು ಹೇಳ್ತೀನಿ. ಈ ತಿಳುವಳಿಕೆ ಹೆಚ್ಚುತ್ತಾ ಹೋಗುತ್ತೆ ಅಂದರೆ ನಾವೆಲ್ಲರೂ ಒಂದು ಅನ್ನೋ ತಿಳುವಳಿಕೆ ಹೆಚ್ಚುತ್ತಾ ಹೋಗುತ್ತೆ. ನಾನು ಹೇಳೋದು ಇಂಥ ಅಸ್ಮಿತೆಗಳು ಹಿಂದೆ ಸರಿ, ಬಟ್ ಅದು ಹೆಚ್ಚೋ ತನಕ ಈ ಅಸ್ಮಿತೆಗಳು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಭಾಳ ಸಹಾಯ ಮಾಡ್ತದೆ ಅನ್ನೋದು ನಾವು ಬಲವಾದ. ಅದಕ್ಕೆ ಸಾಕ್ಷಿ ಒದಗಿಸ್ತೀವಿ. ಹೇಗೆ ನಾವು ಕನ್ನಡಿಗರು ಅಂದ್ಕೊಂಡ್ರೆ ಈ ಕನ್ನಡಿಗರು ಅನ್ನೋ ಐಡೆಂಟಿಟಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಾನು ಸಾಕ್ಷಿ ಸಮೇತ ಈಗೇನು ಇತ್ತೀಚಿನ ಸಂಶೋಧನೆಗಳು ಏನು ಹೇಳ್ತಿದ್ದಾರೆ ಅದನ್ನು ಹೇಳ್ತೀನಿ. ಅದರಿಂದ ನಾನು ಅಸ್ಮಿತೆ ಬೇಕು ಅಂದಾಗ ನಿಮಗೆಲ್ಲ ಸ್ಪಷ್ಟ ಮಾಡ್ತಿರೋದು ಏನು, ಅದು ಏನು ಬೇಡ, ಅದರ ದುಷ್ಪರಿಣಾಮಗಳು ಏನು ಅನ್ನೋ ಅರಿವು ಕೂಡ ನನಗಿದೆ. ಉದಾಹರಣೆಗೆ ಬಾಂಗ್ಲಾ ಐಡೆಂಟಿಟಿಯಿಂದ ಪಾಕಿಸ್ತಾನದಿಂದ ಬಾಂಗ್ಲಾದೇಶ್ ಸಪ್ರೇಟ್ ಆದಾಗ ಅದು ಭಾಷೆ ಆಧಾರದಲ್ಲಿ ಸಪ್ರೇಟ್ ಆಗುತ್ತೆ. ಅದು ಉರ್ದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಮಾಡಲಿಲ್ಲ. ಬಾಂಗ್ಲಾದೇಶ್ ಪಾಕಿಸ್ತಾನ ಜೊತೆಗೆ ಭಾಷೆ ಆಧಾರದಲ್ಲಿ ಅದು ಸಪ್ರೇಟ್ ಆಗ್ತದೆ ಅಂತ ಅಭಿವೃದ್ಧಿ ಹೋಗಿ ಅದು ಭಾಷೆ ಆಧಾರದಲ್ಲಿ ಅಸ್ಮಿತೆ ಪಡ್ಕೊಂಡು ಮೇಲೂ ಕೂಡ ಅದು ಫೇಲ್ ಆಗುತ್ತೆ. ಅದಕ್ಕೆ ಏನು ಕಾರಣ ಅನ್ನೋದು ನಮಗಿಲ್ಲ. ಅದು ನಾ ಹೇಳಿಕೊಟ್ಟಿರೋದೇನಪ್ಪ ಅಂದರೆ ವಿಶ್ವಮಾನವ ಪರಿಕಲ್ಪನೆ ನಾವೆಲ್ಲರೂ ಒಂದು ಅನ್ನೋದು ತಾತ್ವಿಕವಾಗಿ ಎಲ್ಲರೂ ಹೋಗ್ತಾ ಅದನ್ನು ನಮ್ಮ ಪ್ರಜ್ಞೆಯಲ್ಲಿ ಇಟ್ಕೊಂಡು ಅಂದರೆ ನಾವು ಅದನ್ನು ತಳ್ಳಾಕಬೇಕು, ಅದನ್ನು ಮರಿಬೇಕು, ಅದನ್ನು ಆಳದಲ್ಲಿ ನಮ್ಮ ಪ್ರಜ್ಞೆಯಲ್ಲಿ ಇಟ್ಕೊಂಡು ಅದ್ರ ಮೇಲೆ ಈ ಅಸ್ಮಿತೆ ಅನ್ನೋ ವಾಸ್ತವವನ್ನು ನಾವು ಕಟ್ಕೋಬೇಕು. ನನ್ನ ಮೊದಲನೇ ಪಾಯಿಂಟ್ ಏನು ಕಟ್ಕೋಬೇಕು ಈ ಅಸ್ಮಿತೆ ಅನ್ನೋದು. ಈ ಕರ್ನಾಟಕ ಅನ್ನೋದು 70 ವರ್ಷದಿಂದ ಇತ್ತೆ ಇರಲಿ, ರಾಜ್ಯ ಭಾಷಾವಾರು ವಿಂಗಡಣೆ ಆಗುತ್ತಂತ ಇತಿಹಾಸಿಕಲಿ ಇರ್ಬೋದು, ಕವಿರಾಜ ಮಾರ್ಗ ಅದು ಇದು ಅಂತೆಲ್ಲ ಇರ್ಬೋದು. ಅದರ ಆಡಳಿತಾತ್ಮಕವಾಗಿ ಇನ್ಸ್ಟಿಟ್ಯೂಷನ್ ನಮ್ಮ ಸ್ಟೇಟ್ ಇರುತ್ತೆ ಇದಿಲ್ಲ, ಇದು ಬಂದಿದೆ. ಅದರಿಂದ ಬೇರೆ ದೇಶಗಳಿಗೂ ನಮ್ಮ ದೇಶಗಳಿಗೂ ವ್ಯತ್ಯಾಸ ಏನಪ್ಪ ಅಂದರೆ ನಿಮ್ಗೆ ನೆನಪಿರ್ಬೇಕು, ಇಡೀ ಯುರೋಪಲ್ಲಿ ನೇಷನ್ನ ಹೃದಯನೇ ಭಾಷೆ. ಫ್ರೆಂಚ್ ಅಂದರೆ ಫ್ರೆಂಚ್, ಜರ್ಮನ್ ಅಂದರೆ ಜರ್ಮನ್ನೇ, ಇಂಗ್ಲೆಂಡ್ ಅಂದರೆ ಇಂಗ್ಲೀಷ್. ಬಟ್ ನೀವು ಸ್ವೀಡನ್ನಿಗೆ ಹೋದರೆ 2-3 ಭಾಷೆ, ಸ್ವಿಟ್ಜರ್ಲ್ಯಾಂಡ್ ಸ್ವೀಡನ್ ಇದೆ ಮತ್ತು ಸ್ವಿಸ್ ಇದೆ. ಫಿನಿಷಲ್ಲಿ 2 ಭಾಷೆ ಇದೆ, ಫಿನಿಷ್ ಮತ್ತು ಸ್ವೀಡಿಷ್ ಮಾತಾಡ್ತಾರೆ. ಆದರೆ ಅಲ್ಲೆಲ್ಲ ರಾಷ್ಟ್ರಗಳ ರೂಪ ಆಗಬೇಕಾಗುತ್ತೆ. ಭಾಷೆ ಆಧಾರದ ಮೇಲೆ ರೂಪ ಆಗ್ತದೆ. ಕ್ರಿಶ್ಚಿಯಾನಿಟಿ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ, ಕ್ರಿಶ್ಚಿಯಾನಿಟಿ ಕೂಡ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ. ಆದರೆ ಭಾರತದಂಥ ದೇಶದಲ್ಲಿ ಒಂದು ಭಾಷೆ ಇಲ್ಲವೇ. ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ 1300 ಭಾಷೆ ಇತ್ತು ದೇಶದಲ್ಲಿ. ಜಿ ವಿ ಗಣೇಶ್ ಅವರು ರಿಸರ್ಚ್ ಹೇಳೋದು 1000 ಚಿಲ್ಲರೆ ಭಾಷೆ ಇತ್ತು. ಈಗಲೂ 100 ಚಿಲ್ಲರೆ ಭಾಷೆ ಇದೆ ದೇಶದಲ್ಲಿ. ಆದರೆ ಸ್ವಾತಂತ್ರ್ಯ ಬಂದಾಗ ಈಗ 8 ಶೆಡ್ಯೂಲಲ್ಲಿ 22 ಭಾಷೆ ಸೇರಿಸಿದ್ದಾರೆ, 14 ಭಾಷೆ ಸ್ವಾತಂತ್ರ್ಯ ಬಂದಾಗ ಸೇರಿಸಿದ್ದಾರೆ. ಅದರ ಲಾಜಿಕ್ ಭಾಳ ಸಿಂಪಲ್ ಇತ್ತು. ಯಾವ ಭಾಷೆಗೆ ಲಿಪಿ ಇದೆಯೋ ಅದ್ರ ಪ್ರಕಾರ ರಾಜ್ಯವಾರು ವಿಂಗಡಣೆ ಮಾಡಿ ಹೊರಟಿದೆ. ಅವತ್ತು ತುಳುಗೂ ಏನಾದರೂ ಲಿಪಿ ಇದ್ದಿತ್ತು, ತುಳು ಕೂಡ ಒಂದು ರಾಜ್ಯ ನೆನಪಿಟ್ಟು. ಈಗ ಯಾರಾದರೂ ನಮಗೆ ಕನ್ನಡಿಗರು ತುಳುಗಳನ್ನು ದೌರ್ಜನ್ಯ ಇಂಥದ್ದು ಎಸ್ಕಿಲ್, ದೇ ಹ್ಯಾವ್ ನೋ ಎವಿಡೆನ್ಸ್ ಟು ಸೇವ್, ಯಾವ ಯಜಮಾನಿಕೆನೂ ಮಾಡಿಲ್ಲ ಕನ್ನಡ ತುಳುವಿಂದ. ಆದರೆ ಅವತ್ತಿಗೆ ಲಿಪಿ ಇದ್ದಿದ್ದರೆ ತುಳು ಕೂಡ ಒಂದು ರಾಜ್ಯ. ರಾಜಸ್ಥಾನಿಗೆ ಲಿಪಿ ತಕ್ಕಮಟ್ಟಿಗೆ ಇತ್ತು ಅವತ್ತು ರಾಜಸ್ಥಾನಿಗೆ, ಬಟ್ ಅವ್ರು ದೊಡ್ಡ ಹೋರಾಟ ಮಾಡಿ ಅದನ್ನು ರಾಜ್ಯವಾಗಿ ಮಾಡ್ತಾರೆ. ಇಲ್ಲಾಂದ್ರೆ ಅದು ಹಿಂದಿ ಬೆಲ್ಟ್ ಒಳಗಡೆ ಸೇರ್ಕೊಂಡು
ದೊಡ್ಡದಾಗಿ ಮಧ್ಯಪ್ರದೇಶದೆಲ್ಲ ಅಟ್ಯಾಚ್ ಆಗುತ್ತೆ. ನೆಹರುಗೆ ದೇಶ ವಿಭಜನೆ ಆದಮೇಲೆ ಅವ್ರಿಗೆ ಈ ಐಡೆಂಟಿಟಿ ಮೇಲೆ ಭಾಳ ಆಸಕ್ತಿ, ಭಾರತೀಯತೆ ಅನ್ನೋ ಅಸ್ಮಿತೆ ಮೇಲೆ ಆಸಕ್ತಿ ಇತ್ತು. ಗಾಂಧಿ ಅದನ್ನು ದೊಡ್ಡದಾಗಿ ವಾದ ಮಾಡಿಸಿದ್ರು, ಭಾರತೀಯತೆ ಬೆಳಿಬೇಕು. ರವೀಂದ್ರನಾಥ್ ಟ್ಯಾಗೋರು ಖಂಡಾಸುರವಾಗಿ ಇಡೀ ಐಡೆಂಟಿಟಿ ಪಾಲಿಟಿಕ್ಸನ್ನು ನೀವು ಇವತ್ತವರೆಗೂ ನ್ಯಾಷನಲಿಸಮ್ ಬಗ್ಗೆ ಎಗೇನ್ಸ್ಟ್ ಮಾತಾಡಬೇಕಂದ್ರೆ ಯಾರನ್ನೇ ಹೆಚ್ಚೋದ್ರೆ ರವೀಂದ್ರನಾಥ್ ಟ್ಯಾಗೋರ್ ಒಪ್ಪಿಲ್ಲ. ನ್ಯಾಷನಲಿಸಮ್ ವಿರುದ್ಧ ನೀವು ಗಂಟೆಗಳ ಅಷ್ಟು ಬರೆದಿತ್ತು. ಬಟ್ ಅವ್ರ ಜೊತೆ ಗಾಂಧಿ ಅಸಾಧ್ಯವಾದ ಸಂವಾದ ಮಾಡಿದ್ರು, ಇಂಥದ್ದೊಂದು ನ್ಯಾಷನಾಲಿಟಿ ಬೇಕು ಬೇಕು. ಆಗಿನ ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯ ಬಂದಾಗ ನೆನಪಿರಲಿ, ಇದೆಲ್ಲವೂ ಸೋಷಿಯಲ್ ಕನ್ಸ್ಟ್ರಕ್ಟ್ಸ್. ಅಂದರೆ ಇವತ್ತು ನಾನು ಆ ವಾಸ್ತವ ಕಟ್ಕೊಂಡಿದ್ದೆ, ನಾಳೆ ಏನು ಮಾಡೋದು ಬೇಕಂದರೆ ಇದು ಯಾವುದು ಸ್ಥಾಯಿ ಆಗುತ್ತೆ. ಯಾಕಂದರೆ ಸ್ಥಾಯಿ ಆಗೋದು ಯಾವುದು ಅಂದರೆ ನಂಗೆ ಗೊತ್ತು, ನಾನು ಕನ್ನಡಿಗ ಅಲ್ಲ, ನಾನು ಭಾರತೀಯನೂ ಅಲ್ಲ, ಮಣ್ಣು ಮಸಿ ಏನಿಲ್ಲ, ನನ್ನ ಜೀವನ ಒಳಗಡೆ ಎಲ್ಲರ ವಂಶವಾಗಿ ಈ ತಿಳುವಳಿಕೆ ಸಹಜವಾಗಿಲ್ಲ. ಹಳ್ಳಿಯಲ್ಲೂ ಕೂಡ ಅವನಿಗೆ ಜೀನ್ ಟೆಕ್ನಾಲಜಿ ಗೊತ್ತಿಲ್ಲ, ಜೀನ್ ಸೈನ್ಸ್ ಗೊತ್ತಿಲ್ಲ ಅಂದರೆ ಬರಲ್ಲ, ನಾವೆಲ್ಲರೂ ಒಂದೇ. ಈ ಎಕ್ಸ್ಪ್ರೆಷನ್ ಏನಿದೆ, ನಾವೆಲ್ಲರೂ ಒಂದೇ. ನೀವು ಅವನನ್ನು ಆಫ್ಘಾನಿಸ್ತಾನಕ್ಕೆ ತೊಗೊಂಡೋಗ್ಬಿಟ್ಟು ಕೂಡ ಅವನಿಗೆ ಭಾಷೆ ಬರಲಿಲ್ಲ ಅಂದರೆ ಅವನ ಆಂಗಿಕ ಭಾವದಲ್ಲಿ ಅವ್ನು ತೋರಿಸ್ತಾನೆ, ಇನ್ನೊಬ್ಬ ಮನುಷ್ಯ ಇದೆ, ಪಾಗರು ಕಷ್ಟಗಳೆಲ್ಲ ಒಂದೇ. ಅಂದರೆ ಸೂಕ್ತವಾಗಿ ಮನುಷ್ಯನಿಗೆ ಯಾವುದೇ ಗೆರೆಗಳು ಬೇಕು. ಅಂದರೆ ಸಾಮೂಹಿಕವಾಗಿ ಒಂದು ದೇಶ, ಒಂದು ರಾಜ್ಯ, ಒಂದು ಆಡಳಿತ ವ್ಯವಸ್ಥೆ ಕಟ್ಕೋಬೇಕು. ಈ ರೀತಿಯ ಐಡೆಂಟಿಟಿಗಳು ಬೇಕು. ಇದು ಯಾವ ಶತ್ರು ಇದ್ದಾನೆ ಅನ್ನೋದು ಕಟ್ಕೋತಿಲ್ಲ. ನನಗೆ ಯಾರೋ ದಾಳಿ ಮಾಡ್ಬಿಡ್ತಾನೆ, ನಮಗೆ ತುಳಿದಾಕ್ಬಿಡ್ತಾನೆ, ಯುದ್ಧ ಮಾಡ್ಬಿಡ್ತಾನೆ, ಅದು ಆಮೇಲೆ ಬರೋಕ್ಕೆ ವಿಚಾರ. ಸ್ವಾತಂತ್ರ್ಯ ಬಂದಾಗ ಇವಕ್ಕೆ ಭಾಷಾವಾರು ರಾಜ್ಯಗಳು ಮಾಡೋ ಯಾವ ಆಸಕ್ತಿಯೂ ಇರಲಿಲ್ಲ. ಮತ್ತು ಭಯ ಇತ್ತು. ಭಾಷಾವಾರು ಆದರೆ ಇದು ಇಂಡಿಯಾ ಪಾಕಿಸ್ತಾನ ಥರ ಇನ್ನೂ ಪ್ರತ್ಯೇಕತಾವಾದ ಹೆಚ್ಚು ಬಿಡುತ್ತೆ. ಅದಕ್ಕೆ 15 ವರ್ಷ ತಡೆದಿದ್ದಾರೆ, 47, 56 ಹೆಚ್ಚು ಕಮ್ಮಿ. ಬಟ್ ಅದಕ್ಕೆ ಕಮಿಟಿ ಮುಂಚೆನೇ ಆಗೋದು, ಸ್ವಾತಂತ್ರ್ಯದಲ್ಲಿ ಮುಂಚೆನೇ ಕಮಿಟಿ ಆಗಿತ್ತು, ಭಾಷಾವಾರು ಕಮಿಟಿ ಆಯಿತು. ನೆಹರುಗೆ ಕೊನೆಗೆ ಕನ್ವಿನ್ಸ್ ಆಯಿತು, ಹೌದು ಭಾಷಾವಾರು ರಾಜ್ಯಗಳು ಬರಬೇಕು, ಅದು ಅಭಿವೃದ್ಧಿ ಮಾಡಬೇಕು, ದೇಶವನ್ನು ಗಟ್ಟಿ ಮಾಡಬೇಕು. ಅಂದರೆ ಇಲ್ಲಿ ಒಂದು ಪೊಲಿಟಿಕಲ್ ಕ್ವಶನ್ನು ಭಾಳ ಸೂಕ್ಷ್ಮ ಗಮನಿಸ್ತು. ನಮಗೆ ಸರ್ದಾರ್ ವಲ್ಲಭಾಯ್ ಪಟೇಲು ದೇಶವನ್ನು ಇಂಟಿಗ್ರೇಟ್ ಮಾಡಿದ್ರು, ಇಂಗ್ಲೀಷ್ನಲ್ಲಿ ಇಂಟಿಗ್ರೇಷನ್, ಏಕೀಕರಣ ಮಾಡಿದ್ರು. ಭಾಷೆಯ ತಂತ್ರ ಇವತ್ತವರೆಗೂ ದೇಶ ಇಂಟಿಗ್ರೇಟ್ ಆಗಲಿಕ್ಕೂ. ಯಾಕೆ ಅಂದರೆ ಕಾನ್ಸ್ಟಿಟ್ಯೂಷನ್ ಅನ್ನೋದು ಇಟ್ ನೆವರ್ ಸೇಸ್ ಇಂಡಿಯಾ ಇಸ್ ಅ ನೇಷನ್. ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಸೇಸ್ ಇಂಡಿಯಾ ಇಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಒಕ್ಕೂಟ ವ್ಯವಸ್ಥೆಯ ಮೂಲಭೂತ ತತ್ವ ಏನಪ್ಪ ಅಂದರೆ ರಾಜ್ಯಗಳು ತಾವೇ ಬಂದು ತಮ್ಮ ಆಡಳಿತ ವ್ಯವಸ್ಥೆಯ ಅನುಕೂಲಕ್ಕೆ ಒಂದು ಸೆಂಟ್ರಲ್ ಗೌರ್ಮೆಂಟನ್ನು ರೂಪಿಸ್ತಾರೆ. ನಮ್ಮ ಒಕ್ಕೂಟ ವ್ಯವಸ್ಥೆ ಹೇಗಿದೆ ಅಂದರೆ ಒಂದ್ಸಲ ಒಕ್ಕೂಟ ವ್ಯವಸ್ಥೆ ಒಳಗೆ ಬಂದಮೇಲೆ ಆಚೆ ಬರಬೇಕಂತ ಒಂದು ಸಂವಿಧಾನ ಬರ್ಕೊಂಡು ಗಟ್ಟಿಯಾದ ಒಕ್ಕೂಟ ವ್ಯವಸ್ಥೆ. ಇಂಗ್ಲೆಂಡ್ ಒಕ್ಕೂಟ ವ್ಯವಸ್ಥೆಯಲ್ಲಿ ಐರ್ಲೆಂಡ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಇಟ್ಸ್ ಎ ಲೂಸ್ಲಿ ಡಿಫೈನ್ಡ್ ಫೆಡರಲ್ ಸಿಸ್ಟಮ್. ಇಂಡಿಯಾ ಇಸ್ ವೆಲ್ ಟೈಟ್ಲಿ ಡಿಫೈನ್ಡ್ ಫೆಡರಲ್ ಸಿಸ್ಟಮ್. ಅಂದರೆ ನನ್ನ ರಾಜ್ಯನ 3 ರಾಜ್ಯ ಮಾಡ್ಬೋದು, ಬಟ್ ರಾಜ್ಯ ದೇಶ ಮಾಡ್ಬೋದು ಈಗಿರೋ ಕಾನ್ಸ್ಟಿಟ್ಯೂಷನ್. ಇಲ್ಲ ನೀವು ದೇಶ ಮಾಡ್ಕೋತೀನಿ ಅಂದರೆ ಇರೋ ಕಾನ್ಸ್ಟಿಟ್ಯೂಷನ್ನ ನೀವು ಧಿಕ್ಕರಿಸ್ಬೇಕು, ಅದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಮಾತು. ಅದರಿಂದ ಭಾರತೀಯತೆ ಅನ್ನೋದು ಯಾಕಿಲ್ಲ ಅಂದರೆ, ಇಲ್ಲ ನಿಮ್ಗೆ ಸಾಕ್ಷಿ ಯಾಕಿಲ್ಲ ಅಂದರೆ ದೇಶವೇ ಇಲ್ಲದ ಮೇಲೆ ಭಾರತೀಯತೆ ಇಲ್ಲ. ಹಲವು ರಾಷ್ಟ್ರಗಳು ನಿಮಗೆ ಡೆಫಿನೇಷನ್ ವೈಸ್ ನಮ್ಮ ಸ್ಕೂಲಲ್ಲಿ ರಾಜ್ಯ ಕಲಿಸ್ತಿದ್ದಾರೆ. ನನ್ನ ಕೇಳಿದ್ರೆ ಹಲವು ರಾಜ್ಯಗಳು ಒಟ್ಟಾಗಿ ಬಂದು, ಹಲವು ರಾಷ್ಟ್ರಗಳು ಒಟ್ಟಾಗಿ ಬಂದು ತಮ್ಮ ಆಡಳಿತ ವ್ಯವಸ್ಥೆಗೆ ಒಂದು ಕೇಂದ್ರ ಸರ್ಕಾರ. ಕನ್ನಡದೊಳಗೆ ಒಳನುಡಿಗಳಿದೆ. ಒಳನುಡಿ ಅನ್ನೋದಕ್ಕಿಂತ ಇನ್ನೊಂದು 2 ನುಡಿ ಇದೆ, ಕೊಂಕಣಿ, ತುಳು, ಉರ್ದು ಎಲ್ಲ ಇದೆ. ಈ ಭಾಷಾಸ್ಮಿತೆ ಯಾಕೆ ಬೇಕು ಅನ್ನೋದು ಬರ್ತೀನಿ.
ಪ್ರಾದೇಶಿಕತೆ ಅನ್ನೋದು, ನಾನು ಪ್ರಾದೇಶಿಕತೆ ಅನ್ನೋದಕ್ಕಿಂತ ಪದಕ್ಕಿಂತ ಒಳ್ಳೆಯ ಪದ ಯಾವುದು ಅಂದರೆ ರಾಷ್ಟ್ರ. ಕರ್ನಾಟಕ ಅನ್ನೋದು ಒಂದು ರಾಷ್ಟ್ರ, ತಮಿಳುನಾಡು ಅನ್ನೋದು ಒಂದು ರಾಷ್ಟ್ರ. ಎಷ್ಟು ರಾಜ್ಯಗಳಿದೆ? ಎಲ್ಲವೂ ರಾಷ್ಟ್ರ. ಒಗ್ಗಟ್ಟಾಗಬೇಕು, ಅದು ಮಾಡ್ಬೇಕು. ಸಂವಿಧಾನದ ಆಶಯ ಯಾವುದು ಇದೆ ಅಂತಲೇ ನಾನು, ಕಾನ್ಸ್ಟಿಟ್ಯೂಷನ್ ವೆರಿ ಕ್ಲಿಯರ್ಲಿ ಸೇಟ್ಸ್ ಇಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಮತ್ತು ಎಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರ್ತೀವಿ, ಬರೆಯೋದೆಲ್ಲ ಫೆಡರಲ್ ಗೌರ್ಮೆಂಟ್. ನಮ್ಮ ಭಾಗಿ ಮೀಡಿಯಾದವರು ಅಭ್ಯಾಸ ಮಾಡಿಸಿ ನಮಗೆ ಒಕ್ಕೂಟ ಸರ್ಕಾರ ಅಂತ ಹೇಳಕ್ಕೆ ಬರೋದು. ನಮ್ಗೆ ಹೇಳಕ್ಕೆ ಬರೋದು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಎಲ್ಲಿದೆ ಅಪ್ಪ ಕೇಂದ್ರ ಸರ್ಕಾರ ಇಲ್ಲ, ಇರೋದು ಒಕ್ಕೂಟ ಸರ್ಕಾರ. ಕಾನ್ಸ್ಟಿಟ್ಯೂಷನ್ ಇಟ್ಸ್ ಎ ಫೆಡರಲ್ ಗೌರ್ಮೆಂಟ್, ಅನುಕೂಲಕ್ಕೆ ಮಾಡಿಕೊಂಡು. ಆದ್ದರಿಂದ ಭಾರತೀಯತೆ ಅನ್ನೋ ಅಸ್ಮಿತೆಗಿಂತ ಬಹಳ ಮುಖ್ಯವಾದ ಅಸ್ಮಿತೆ ಈ ರಾಷ್ಟ್ರಗಳ ಅಸ್ಮಿತೆ. ಕನ್ನಡ ಈ ರೀತಿ ಇವು ಡೇಂಜರ್ ಅಲ್ವಾ ಸರ್? ನೋಡಿ, ನಿಮಗೆ ಪಂಜಾಬ್ ನೆನಪಿರ್ಬೇಕು. ಈ ಪ್ರಾದೇಶಿಕ ಅಸ್ಮಿತೆಗೆ ಇಲ್ಲ ಭಾಷಾವಾರು ಅಸ್ಮಿತೆಗೆ ಪ್ರಾಮುಖ್ಯತೆ ಕೊಟ್ಟ ತಕ್ಷಣ ದೇಶ ವಿಭಜನೆ ಆಗಲ್ಲ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ತಿರ್ಗಾ ನಮ್ಮ ಭಾಷೆಯ ಸಮಸ್ಯೆ ಇಲ್ಲ, ದೇಶ ಇಲ್ಲ, ಇರೋದು ಒಕ್ಕೂಟ ವ್ಯವಸ್ಥೆ. ದೇಶ ವಿಭಜನೆ ಅನ್ನೋದೇ ಭಾಷೆ ತಪ್ಪು ಉಪಯೋಗ, ಪೊಲಿಟಿಕಲಿ ರಾಂಗ್ ಲ್ಯಾಂಗ್ವೇಜ್. ಒಕ್ಕೂಟ ವ್ಯವಸ್ಥೆ ಸಡಿಲ ಆಗಲ್ಲ, ಅದು ಸರಿಯಾಗಲ್ಲ. ಇಲ್ಲ ಒಕ್ಕೂಟ ವ್ಯವಸ್ಥೆಯಿಂದ ಕಳಿಸ್ಕೊಳ್ಳಲ್ವೇ ಅದು ಸರಿಯಾಗಲ್ಲ. ದೇಶ ವಿಭಜನೆ ಇದೆ, ದೇಶವೇ ಇಲ್ಲ, ವಿಭಜನೆ ಇದೆ. ಅದರಿಂದ ನಮಗೆ ಫಸ್ಟು ಈ ಕನ್ನಡ ಅಸ್ಮಿತೆ ಬೇಕು ಅಂದ ತಕ್ಷಣ ಹೊಡೆಯೋ ಮಾತು ಏನಂದರೆ, ಏನ್ರಿ ಪಂಜಾಬ್ ನೋಡಿಲ್ಲಂದ್ರೆ ನೀವು ಏನೆಲ್ಲ ಆಯ್ತು, ಇಂದಿರಾ ಗಾಂಧಿಗೆ ಎಷ್ಟೆಲ್ಲ ಸಮಸ್ಯೆ ಆಯಿತು. ಆ ಬಿಂದ್ರೆಯನ್ನು ಬೆಳೆಸಿದ್ದೇ ಇದ್ರೆ ನಿಮ್ಮ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನಿಂದ ಯು ಟೇಕನ್ ಎ ರಾಂಗ್ ಪೊಲಿಟಿಕಲ್ ಡಿಸಿಷನ್ ಆ್ಯಂಡ್ ಯು ಪ್ರೊವೋಕ್ ದೋಸ್ ಪೀಪಲ್. ಇಲ್ಲಾಂದ್ರೆ ಅವ್ರಿಗೆ ಗೋಜಿಗೆ ಹೋಗ್ತಿರ್ಲಿಲ್ಲ. ಮತ್ತು ಅವ್ರೊಳಗೆ ಇತ್ತು ಕೂಡ, ಅವ್ರಿಗೆ ಪಾಕಿಸ್ತಾನ ಡಿವೈಡ್ ಆಗಿದ್ದರಿಂದ ಅದೊಂಚೂರು ಹೋಗಿದ ಮೇಲೆ ನಮ್ದು ಹೋಗ್ಬಿಡುತ್ತೆ ಅನ್ನೋದಿತ್ತು ಎಮೋಷನ್. ಬಟ್ ನಮ್ಗೆ ಅಂಥದ್ದು ಏನಿಲ್ಲ. ಅದರಿಂದ ನಾನು ಕೇಳಿದ್ರೆ ಅದು ಅವತ್ತಿಗಿದ್ದ ಪರಿಸ್ಥಿತಿಯ ಪೊಲಿಟಿಕಲ್ ಇನ್ಸ್ಟಿಟ್ಯೂಟ್ಸ್ ಏನಿದ್ರು ಅವ್ರು ತಗೊಂಡ ಕೆಟ್ಟ ನಿರ್ಧಾರ ಮತ್ತು ಅವರು ತಮ್ಮ ತಕ್ಷಣದ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಅವನನ್ನು ಬೆಳೆಸಿದ್ದು ಅದು ಅಲ್ಲಿಗೆ ಹೋಗ್ತೇ ಹೊರತು ಇಲ್ಲಾಂದ್ರೆ ಹೋಗ್ತೇವೆ. ನಿಮಗೆ ತಮಿಳ್ನಾಡಲ್ಲಿ 50ರಲ್ಲಿ ಅವ್ರಿಗೇನು ಈ ದೇಶಕ್ಕೆ ಸೇರಬೇಕು ಅನ್ನೋ ಈ ಒಕ್ಕೂಟ ವ್ಯವಸ್ಥೆಗೆ, ನನ್ನ ಬಾಯಲ್ಲೂ ಬರುತ್ತೆ, ದೇಶ ಒಕ್ಕೂಟ ವ್ಯವಸ್ಥೆಗೆ ಸೇರಬೇಕು ಅನ್ನೋ ಯಾವ ಇಚ್ಛೆಯೂ ಇರಲಿಲ್ಲ. ಹೆಚ್ಚಿನ 65ರಲ್ಲಿ ಕಾಮರಾಜ್ ಅಂತೂ ದೇಶ ನಾವು ತಮಿಳ್ನಾಡಿನ ದೇಶ ಮಾಡ್ತೀವಿ ಅಂತ ಎಲೆಕ್ಷನ್ ಮಾಡಲಿಕ್ಕೆ ಕೊಟ್ಟರು. ಆಮೇಲೆ ಕಾನ್ಸ್ಟಿಟ್ಯೂಷನಲ್ಲಿ ಮಾಡಿದ್ರು. ಯಾವುದೇ ರಾಜಕೀಯ ಪಕ್ಷ ಒಕ್ಕೂಟ ವ್ಯವಸ್ಥೆಯಿಂದ ಆಚೆ ಹೋಗೋ ಏನು ಪ್ರಣಾಳಿಕೆ ಬರ್ಕೊಂಡ್ರೆ ಮಾತಾಡಿದ್ರೆ ಅವ್ರನ್ನ ರಾಜಕೀಯ ಪಕ್ಷ ನಾವು ಗುರುತಿಸಲ್ಲ ಅಂತ ಕಾನೂನು ಮಾಡಿದ್ದಕ್ಕೆ ಕಾಮರಾಜ್ ಮಾತಾಡೋದು. ಇಲ್ಲಾಂದ್ರೆ ತಮಿಳ್ನಾಡಲ್ಲಿ ಅಂತದ್ದು ಧ್ವನಿ ಇವತ್ತು ಜೀವಂತ ಇತ್ತು. ನಾವು ಸಪ್ರೇಟ್ ದೇಶ ಈ ದೇಶ. ಕಾಮರಾಜ್ ಆಮೇಲೆ ಬಿಟ್ಟು ದ್ರವಿಡಿಯನ್ ಮೂವ್ಮೆಂಟಿಗೆ ಶುರು. ಅದರಿಂದ ಕನ್ನಡದ ಅಸ್ಮಿತೆಯನ್ನು ಇಲ್ಲ ಭಾಷಾವಾರು ಅಸ್ಮಿತೆಯನ್ನು ನಾವು ಮುಂದೂಡಕ್ಕೆ ಕೊಟ್ಟಾಗ ನಾವು ಯಾರು ಪ್ರತ್ಯೇಕತಾವಾದ ಮಾತನ್ನು ಆಡ್ತಾರೆ. ವೆನ್ ವಿ ಪ್ರಪೋಸ್ ದ ಸೋಷಿಯಲ್ ಕನ್ಸ್ಟ್ರಕ್ಟ್ ಆಫ್ ಎ ಲ್ಯಾಂಗ್ವೇಜ್ ಐಡೆಂಟಿಟಿ, ಯಾರು ಕೂಡ ಪ್ರಜ್ಞಾವಂತರಾದರೆ, ಯಾರು ನಮಗೆ ಎಮೋಷ್ನಲ್ ಆಗಾಗ ನೆರೆ ಪರಿಹಾರ ಕೊಡದೇ ಇದ್ದಾಗ ಈ ದೇಶದಲ್ಲಿ ಇದ್ದೇನು ಕಿತ್ಕೊಂಡು ಹೊರಟೋಗೋಣ ಈ ರೀತಿಯ ಒಂದು ಎಮೋಷ್ನಲ್ ಔಟ್ಬಸ್ಟ್ ಬಿಟ್ಟರೆ ನಮ್ಮ ಪೊಲಿಟಿಕಲ್ ಡಿಸ್ಕೋರ್ಸ್ನಲ್ಲಿ ಮಾತು. ಈಗ ನಮ್ಮ ಕಾಂಗ್ರೆಸ್ ಪಕ್ಷವೂ ಆ ಮಾತಾಡಲ್ಲ, BJPಯೂ ಆ ಮಾತಾಡಲ್ಲ, JDS ಕೂಡ ಮಾತಾಡಲ್ಲ. ಎಷ್ಟೆಲ್ಲ ರಾಜಕೀಯ ಪಕ್ಷ ಇದೆ, ಯಾರು ಈ ಮಾತಾಡ. ಪ್ರತ್ಯೇಕತಾವಾದಕ್ಕೆ ಯಾವಾಗ ಬೆಲೆ ಬರುತ್ತೆ ಅಂದರೆ ಜನ ಮಾತಾಡೋದು. ಅದು ಇಫ್ ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಪೊಲಿಟಿಕಲ್ ಡಿಸ್ಕೋರ್ಸ್, ಆಗ ಅದಕ್ಕೆ ಬೆಲೆ ಬರುತ್ತೆ. ನಾವು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕೋದು, ನೀವು ಹಾಕೋಬೋದು, ನಾಳೆ ನಾನು ಹಾಕ್ಬೋದು. ಈಗ ಉತ್ತರ ಕರ್ನಾಟಕದವ್ರು ಹಾಕೋತಾರೆ, ಈ ನನ್ನ ಮಕ್ಕಳು ಸವಾಸಗಳ ಏನು ಸೌತ್ ಕರ್ನಾಟಕದವ್ರು ಸವಾಸಗಳ ನಾವೇ ಅದು ಯಾರು ಬೇಕಾರೋ ಅಷ್ಟು ಔಟ್ಬಸ್ಟ್ಗೆ ಅವಕಾಶ ಇರುತ್ತೆ ಮಕ್ಕಳು. ಅದರಿಂದ ಪ್ರತ್ಯೇಕತಾವಾದದ್ದು ಮಾತು ನಾವು ಆಡ್ತಾನೆ. ಭಾಷಾ ಅಸ್ಮಿತೆ ಗಟ್ಟಿಗೊಳ್ಳೋದ್ರಿಂದ ಒಕ್ಕೂಟ ವ್ಯವಸ್ಥೆ ಸಡಿಲ ಆಗತ್ತೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇವತ್ತವರೆಗೂ ಇಲ್ಲ. ನಮಗೆ ಸೋಷಿಯಲ್ ಸೈನ್ಸ್ನಲ್ಲೂ ಇಲ್ಲ, ಎಕನಾಮಿಕ್ಸ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗ ರಾಜ್ಯವಾರು ವಿಂಗಡಣೆ 56ರಲ್ಲ ಸರ್, 56ರಲ್ಲಾದರೂ ಹೆಚ್ಚು ಕಮ್ಮಿ 70 ವರ್ಷ ಈ ಡೆಮೋಕ್ರಸಿ ಮಾಡಿದೆ.
70 ವರ್ಷದಲ್ಲಿ ಯಾವ ರಾಜ್ಯಗಳು ಯಾವುದೇ ರಾಜ್ಯ ಸರ್ಕಾರ ನಾವು ಸಪ್ರೇಟ್ ಆಗ್ತೀವಿ ಎಕ್ಸೆಪ್ಟ್ ಕಾಶ್ಮೀರ ಆಸ್ ಇಸ್ ಓನ್ ಪ್ರಾಬ್ಲಮ್. ಅದು ಬಿಟ್ಟರೆ ಯಾವ ರಾಜ್ಯಗಳು ಮಾತಾಡಿ. ಈ ಕಡೆ ನಾರ್ತ್ ಈಸ್ಟಲ್ಲಿ ನಾಗಾಲ್ಯಾಂಡ್ ಒಂದು ದೊಡ್ಡ ಸಮಸ್ಯೆ. ಒಂದೆರಡು ರಾಜ್ಯಗಳನ್ನು ಬಿಟ್ಟರೆ ಇನ್ನು ಯಾವುದೇ ರಾಜ್ಯಗಳು ಸಪ್ರೇಟ್ ಮಾತಾಡ್ತಿಲ್ಲದೆ ಇರೋ ಕಾರಣದಿಂದ ಭಾಷಾ ಅಸ್ಮಿತೆ ದೇಶವನ್ನು ಇಲ್ಲ ಒಕ್ಕೂಟ ವ್ಯವಸ್ಥೆಯನ್ನು ಸರಳಗೊಳಿಸುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿ. ಇದು ಇನ್ನೂ ಡೆಮೋಕ್ರಸಿಯನ್ನು ಗಟ್ಟಿ ಮಾಡುತ್ತೆ ಅನ್ನೋದಕ್ಕೆ ಈ ಪ್ರೇರಣಾ ಸಿಂಗ್ ಅನ್ನೋ ಒಬ್ಬರು ಹಾರ್ವರ್ಡಲ್ಲಿ ಕೆಲಸ ಮಾಡೋ ಸಂಶೋಧಕಿ ಒಂದು ರೀಸೆಂಟ್ 2 ವರ್ಷದ ಕೆಳಗೆ 2016ರಲ್ಲಿ 17ರಲ್ಲಿ ಪುಸ್ತಕ ಬಂತು. ಹೊಸದಾಗಿ ವಾದ ಮಂಡಿಸಿದ್ದಾರೆ. ಇದುವರೆಗೂ ಐಡೆಂಟಿಟಿ ಪಾಲಿಟಿಕ್ಸ್ ನೆಗೆಟಿವಿಟಿ ಏನು ಮಾತಾಡ್ತಿದ್ರು ಅದು ವಿರುದ್ಧವಾಗಿ ನಿಲ್ಲುತ್ತೆ. ಮತ್ತು ನನಗೆ ಅದು ಭಾಳ ಸಮಂಜಸ ಅಂತ ಕೂಡ ಅನಿಸಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾಕೆ ಆ ವಾದಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ. ಅವಳು ವಾದವನ್ನು ಸಂಕ್ಷಿಪ್ತವಾಗಿ ಹೇಳ್ತೀವಿ. ವಾದ ಸಿಂಪಲ್. 1947ಕ್ಕೆ ಸ್ವಾತಂತ್ರ್ಯ ಬಂತು. 56ಕ್ಕೆ ಭಾಷಾವಾದದಿಂದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಈ ನಮಗೆ ತಲೆಗೆ ತುಂಬಿಡಿದ್ದಾರೆ. ಕಾಶ್ಮೀರದಲ್ಲಿ ಭಾರತದ ಸಂವಿಧಾನ ಏನೂ ನಡೀತಿರಲಿಲ್ಲ. ಅವ್ರದೇ ಸಂವಿಧಾನ ಇತ್ತು, ಅವ್ರದೇ ಕಾನೂನು. ಕಾಶ್ಮೀರ ಸಂವಿಧಾನನೂ ನಾನು ಡೌನ್ಲೋಡ್ ಮಾಡೋದಿದ್ದೀನಿ. ಭಾರತ ಸಂವಿಧಾನಕ್ಕೂ ಕಾಶ್ಮೀರ ಸಂವಿಧಾನಕ್ಕೂ ಅಕ್ಷರಶಃ ಏನು ವ್ಯತ್ಯಾಸ? ಎರಡೇ ವ್ಯತ್ಯಾಸ. ವಿ ದ ಪೀಪಲ್ ಆಫ್ ಇಂಡಿಯಾ ಜಾಗದಲ್ಲಿ ವಿ ದ ಪೀಪಲ್ ಆಫ್ ಜಮ್ಮು ಅಂಡ್ ಕಾಶ್ಮೀರ. ಅಷ್ಟು ಬಿಟ್ಟರೆ ಇನ್ನು ಜಗಜಾಂತರ ವ್ಯತ್ಯಾಸ ಇದೆ, ಮೊಳಗಟ್ಟೆ ಇದೆ, ಏನಿಲ್ಲ. ಫಸ್ಟ್ ಒಂದು 20 ವರ್ಷದಲ್ಲಿ ಇಂಡಿಯಾ ಕಾನೂನು ಅಲ್ಲಿಗೆ ಲಾಗು ಆಗ್ತಿರಲಿಲ್ಲ. ಆ ನಂತರ ನೆಗೋಷಿಯೇಟ್ ಮಾಡಿ 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 ಹೆಚ್ಚು ಕಮ್ಮಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಫೆಡರಲ್ ಗೌರ್ಮೆಂಟ್ ಏನೇ ಕಾನೂನು ಬರಲಿ ಅದು ಅದರಿಂದ ಪುಲ್ವಾಮಾ ಅನ್ನೋದು ಭಾಳ ಅಭಿವೃದ್ಧಿ ಹೊಂದಿದ ಜಿಲ್ಲೆ. ವೆಲ್ ಡೆವಲಪ್ಡ್ ಡಿಸ್ಟಿಕ್ ಕಾಶ್ಮೀರ. ಬಟ್ ಟೆರರಿಸಮ್ ಇದೆ, ಅದು ಕಾರಣಗಳಿದೆ. ಆಡಳಿತ ವ್ಯವಸ್ಥೆ ಅನ್ನೋದು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಒಂದೇ ಸ್ವಾತಂತ್ರ್ಯ, ಒಂದೇ ಸೆಟಪ್. ರಾಜ್ಯಗಳು ಜಿಲ್ಲೆ ಆಗಿದೆ, ಜಿಲ್ಲೆ ತಾಲೂಕಾಗಿದೆ, ತಾಲೂಕು ಹೋಬಳಿ ಆಗಿದೆ, ಹೋಬಳಿ ಪಂಚಾಯತಿ ಆಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಒಂದೇ ಆಡಳಿತ ವ್ಯವಸ್ಥೆ ಇದ್ದು ಕೂಡ ಮತ್ತೆ ಅಡ್ಮಿನಿಸ್ಟ್ರೇಟ್ ಮಾಡ್ತಿರೋರು ಒಂದೇ ಟ್ರೈನಿಂಗ್ ತಗೋಬಹುದು. IAS ಆಫೀಸರ್ ಮತ್ತೆ ಲಾ ಆ್ಯಂಡ್ ಆರ್ಡರ್ ಅಡ್ಮಿನಿಸ್ಟ್ರೇಟರ್ ಮಾಡ್ತಿರೋದು IPS. ಥ್ರೂಔಟ್ ಇಂಡಿಯಾ ನೀವು ಯಾವುದೇ IAS IPS ತಗೊಂಡು ಎಲ್ಲರಿಗೂ ಒಂದೇ ಟ್ರೈನಿಂಗ್ ಕೊಟ್ಟರು, ಬೇರೆ ಬೇರೆ ಟ್ರೈನಿಂಗ್ ಏನು ಕೊಟ್ಟಿಲ್ಲ. ಈ ರೀತಿಯ ಒಂದೇ ಆಡಳಿತ ವ್ಯವಸ್ಥೆ, ಒಂದೇ ಚುನಾವಣಾ ವ್ಯವಸ್ಥೆ ರೂಪಿಸ್ಕೊಂಡಿದ್ರೂ ಕೂಡ 47ರ ನಂತರ ಯಾಕೆ ಒಂದಷ್ಟು ರಾಜ್ಯಗಳು ಅಭಿವೃದ್ಧಿ ಹೊಂದಿದೆ, ಯಾಕೆ ಇನ್ನೊಂದಷ್ಟು ರಾಜ್ಯಗಳು ಅಭಿವೃದ್ಧಿ ಹೊಂದಿದೆ? ಇದು ಸರಳವಾದ ಪ್ರಶ್ನೆ. ಕೇಳ್ಕೊಬೇಕಲ್ಲ. ಈಗ ಅಪ್ಪ ಅಮ್ಮಂದ್ರು ಕೇಳೋದು ಇಷ್ಟೇ. 2 ಮಕ್ಕಳಿದ್ರೆ ಇಬ್ರು ಒಂದೇ ರೀತಿಯಲ್ಲಿ ಬೆಳೆಸಿರ್ತಾರೆ, ಇಬ್ರಿಗೂ ಒಂದೇ ರೀತಿ ಬಟ್ಟೆ ಕೊಡಿಸಿರ್ತಾರೆ, ಏನು ಊಟ ಬಟ್ಟೆ ಎಲ್ಲ ಕೊಟ್ಟಿರ್ತಾರೆ. ಒಬ್ಬ ಓದ್ತಾನೆ, ಇನ್ನೊಬ್ಬ ಓದ. ಅವ್ರ ಗೋಲ್ ಅದೇ. ಇಬ್ರಿಗೂ ಒಂದೇ ಕೊಟ್ಟನಲ್ಲಪ್ಪ, ನೀನು ಓದ್ದೆ, ನೀನು ಯಾಕೆ ಓದಲಿಲ್ಲ ಅನ್ನೋದು ಪ್ರಶ್ನೆ. ಇದಕ್ಕೆ ಈ ಪ್ರೇರಣಾ ಸಿಂಗ್ ಕಂಡುಕೊಂಡು ಉತ್ತರ ಏನಪ್ಪ ಅಂದರೆ, ಉತ್ತರ ಪ್ರದೇಶ, ಬಿಹಾರು, ರಾಜಸ್ಥಾನ, ಮಧ್ಯಪ್ರದೇಶ ಈ ರಾಜ್ಯಗಳು ಒಂದೇ ಆಡಳಿತ ವ್ಯವಸ್ಥೆ, ಒಂದೇ ರೀತಿಯ ಚುನಾವಣಾ ವ್ಯವಸ್ಥೆ ಎಲ್ಲ ಇದ್ದು ಯಾಕೆ ಹಿಂದುಳಿದ್ವು? ಅದೇ ರೀತಿಯಲ್ಲಿ ನೀವು ತಮಿಳುನಾಡು ಬಂದರೆ, ಕೇರಳ, ಕರ್ನಾಟಕ ಇವೆಲ್ಲವೂ ಯಾಕೆ ಅಭಿವೃದ್ಧಿ ಹೊಂದಿವೆ ಅನ್ನೋ ಪ್ರಶ್ನೆ ಎತ್ಕೊಂಡು ಸಂಶೋಧನೆ ಮಾಡಲು ಶುರು ಮಾಡ್ತಾರೆ. ಈ ಸಂಶೋಧನೆಯ ಫಲಿತಾಂಶ ಇದು. ಅವಳು ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ತಾರೆ, ಶೋ ಮ್ಯಾಥಮ್ಯಾಟಿಕಲಿ ನಂಬರ್ಸ್ ತೋರಿಸ್ತಾರೆ, ಮೋಸ್ಟ್ಲಿ ಹೇಳ್ತಾರೆ ನಂಬರ್ಸ್ ತೋರಿಸ್ತಾರೆ. ಅವಳು ವಾದ ಸಂಕ್ಷಿಪ್ತವಾಗಿ ಇಷ್ಟು: ಎಲ್ಲಿ ಭಾಷೆ ಅನ್ನೋದು ಜನರಲ್ಲಿ ಒಗ್ಗಟ್ಟನ್ನು ಸೃಷ್ಟಿ ಮಾಡಿದೆ, ಮತ್ತು ಭಾಷೆ ಅನ್ನೋದು ಎಲ್ಲಿ ಭ್ರಾತೃತ್ವವನ್ನು ಹೆಚ್ಚಿದೆ, ಅದೇನು ಧರ್ಮ ಜಾತಿ ಎಲ್ಲವನ್ನು ಮೀರಿ ಎಲ್ಲಿ ಯಾವ ರಾಜ್ಯಗಳಲ್ಲಿ ಹೆಚ್ಚಿದೆ ಆ ರಾಜ್ಯಗಳು ಮಾನವ ಅಭಿವೃದ್ಧಿಯಲ್ಲಿ ಮುಂದಕ್ಕೆ ಹೋಗಿದೆ.
ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಸಕ್ಸಸ್ ಆಗಿದೆ. ಸೋಷಿಯಲ್ ವೆಲ್ಫೇರ್ ಅಂದರೆ ಅಲ್ಲಿ ಎಜುಕೇಷನ್ ಚೆನ್ನಾಗಿ ಬಿಲ್ಡ್ ಆಗಿದೆ, ಮಾರ್ಟಾಲಿಟಿ ರೇಟ್ ಚೆನ್ನಾಗಿದೆ, ಅಂದರೆ ಮಕ್ಕಳು ಸಾಯಲ್ಲ, ಎಸ್ಪೆಷಲಿ ಹೆಣ್ಣುಮಕ್ಕಳು ಸಾಯಲ್ಲ, ಅವ್ರಿಗೂ ವಿದ್ಯಾಭ್ಯಾಸ. ಯಾವ ರಾಜ್ಯಗಳಲ್ಲಿ ಸಿಗುತ್ತೆ, ಯಾವ ರಾಜ್ಯಗಳಲ್ಲಿ ಭಾಷೆ ಜನರನ್ನು ಬೆಸ್ತಿದೆಯೋ ಆ ರಾಜ್ಯಗಳಲ್ಲಿ ಸಿಗುತ್ತೆ. ತಮಿಳುನಾಡಲ್ಲಿ ಭಾಷೆ ಬೆಸ್ತಿರೋದು ನಮ್ಗೆಲ್ಲರಿಗೂ ಗೊತ್ತಿದೆ, ಕೇರಳ ಬೆಸ್ತಿರೋದು ಎಲ್ಲರಿಗೂ ಗೊತ್ತಿದೆ, ಕರ್ನಾಟಕ ಕೂಡ ಏಕೀಕರಣ ಆಗಿದ್ದೆ ಭಾಷೆ ಬೆಸ್ಟ್. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಜೊತೆ ಆಗಿದ್ದೆ ನಾವೆಲ್ಲರೂ ಕನ್ನಡ ಮಾತಾಡೋದು, ಇಲ್ಲಾಂದ್ರೆ ಜೊತೆ ಆಗ್ತದೆ. ನಮ್ಮನ್ನು ಭಾಷೆ ಬೆಸ್ತಿದೆ. ಉತ್ತರ ಪ್ರದೇಶದಲ್ಲಿ ಭಾಷೆ ಬೆಸ್ತಿಲ್ವೇ, ಅಲ್ಲೂ ಎಲ್ಲ ಹಿಂದಿನೇ ಅಲ್ವೇ ಮಾತಾಡೋದು, ಹಾಗಾದ್ರೆ ಅವ್ರು ಯಾಕಿದ್ದು ಅಂತ ನೋಡಿದ್ರೆ ಈ ಉತ್ತರ ಪ್ರದೇಶದ ಸಮಸ್ಯೆ ಅದನ್ನೇ ನೀವು ಮಧ್ಯಪ್ರದೇಶಕ್ಕೂ ಅಪ್ಲೈ ಮಾಡ್ಬೋದು, ಅದನ್ನೇ ನೀವು ಬಿಹಾರ್ಗೂ ಅಪ್ಲೈ ಮಾಡ್ಬೋದು. ಈ ಮೂರು ರಾಜ್ಯಗಳ ಸಮಸ್ಯೆ ಏನಪ್ಪ ಅಂದರೆ, ನಾನು ಇತ್ತೀಚೆಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಹೋಗ್ತೆ, ಉತ್ತರ ಪ್ರದೇಶಿಗೆ ಈ ಪ್ರತಿ ರಾಜ್ಯಗಳಿಗೂ ಏನು ಹೆಸರಿಡಬೇಕು ಅಂತ ನೇರು ಕೇಳ್ಕೊತಾರೆ. ನಾವೆಲ್ಲ ಅಷ್ಟೊತ್ತಿಗೆ ನಮ್ಮ ಆಲೂರು ವೆಂಕಟರಾಯರಿಂದ ನಮಗೆಲ್ಲ ಒಂದು ಸ್ಪಷ್ಟತೆ ಇರುತ್ತೆ. ನಮಗೆ ಕರ್ನಾಟಕ ಅಂತ ಇರಬೇಕು, ತಮಿಳುನಾಡಲ್ಲಿ ತಮಿಳುನಾಡು, ಕೇರಳದವರು ಕೇರಳ, ಈ ಹೆಸರುಗಳು ಸ್ಪಷ್ಟ ಇದೆ. ಈ ಉತ್ತರ ಪ್ರದೇಶವರು ಕೇಳ್ತಾರೆ ಏನು ಹೆಸರು ಇಟ್ಕೋತೀರಪ್ಪ. ಬಹಳ ಕ್ರಿಯೇಟಿವ್ ಜನರು ನೇರುಗೆ ಟೆಲಿಗ್ರಾಮ್ ಮಾಡ್ತಾರೆ, ಫೈನಲೈಸ್ ಮಾಡ್ಬೇಕು ಇನ್ನು 2 ದಿನಕ್ಕೆ. ಅಲ್ಲಿ ತನಕ ಅವ್ರ ಹೆಸರು ಬಗ್ಗೆ ಆಲೋಚನೆ ಇಲ್ಲ, ಅವರು ಆನಂದದಲ್ಲಿದ್ರು ಅವ್ರ ಅಂತ. ಇಲ್ಲ ಇನ್ನೊಂದು ಹೆಸರು ಕಳಿಸಿ, ಆರ್ಯವರ್ಕ್ ಅಂತ ಕಳಿಸಿ. ನೀವೇನು ಈ ಪದಗಳು ಕೇಳಿಸ್ಕೊತಿದ್ದೀರಲ್ಲ, ಈಗೆಲ್ಲ ಆರ್ಯವರ್ಕ್ ಇದೆಲ್ಲ ಇಡೀ ಭಾರತದ ರೈಟ್ ವಿಂಗ್ ಪಾಲಿಟಿಕ್ಸ್ನ ಮೂಲ ಉತ್ತರ ಪ್ರದೇಶ. ಆ ಕ್ಯಾನ್ಸರನ್ನು ಇಡೀ ದೇಶಕ್ಕೆ ಹಬ್ಬಿಸಿದೆ. ಉತ್ತರ ಪ್ರದೇಶದ ಸ್ವಾತಂತ್ರ್ಯ ಪೂರ್ವ ನಂತರದ ಸಮಸ್ಯೆಗಳನ್ನು ಇಡೀ ದೇಶ ಸಮಸ್ಯೆ ಆರ್ಯವರ್ಕ್ ಅಂತ ಕಳಿಸ್ತಾರೆ. ನೇರು ಅಂತ ರಾಜ್ಯಕ್ಕಪ್ಪ ಬೇಡ, ಇದು ಇನ್ನೊಂದು ಹೆಸರು ಕಳಿಸಿ, ರಾಮ್ ರಾಜ್ಯ ಅಂತ. ಉತ್ತರ ಪ್ರದೇಶ ಹೆಸರು ಇವತ್ತಲ್ಲ, ಅವ್ರು ಇನ್ನೊಂದು 5 ವರ್ಷ ನೀಟಾಗಿ ಗೌರ್ಮೆಂಟ್ ಬಂದರೂ ನಮ್ಮನ್ನು ಚೇಂಜ್ ಮಾಡ್ತಾರೆ. ಬಿಕಾಸ್ ಅವ್ರ ಸ್ಮೃತಿಯಲ್ಲಿದೆ ನಾವಿದು ಉತ್ತರ ಪ್ರದೇಶ ರಾಮ್ ರಾಜ್ಯ ಅಂತ ಕಳಿಸ್ತಾರೆ. ನೇರು ಇನ್ನು ನಿಮ್ಮ ಸಲಹೆ ಸಾಕ್ರಪ್ಪ. ಬ್ರಿಟಿಷ್ನವರು ಆಡಳಿತ ವ್ಯವಸ್ಥೆಗೆ ವೆಸ್ಟರ್ನ್ ಪ್ರಾವಿನ್ಸ್ ಅವಧ್ ಅಂಡ್ ಆಗ್ರಾ ಅಂತ ಮಾಡ್ಕೊಂಡಿರ್ತಾರೆ. ಇವರು ಅದನ್ನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನೋ UP ಅಂತೇನೋ ಆಗಿ ಕರ್ಕೊಂಡಿರ್ತಾರೆ. ನೇರು ನಾನು ಆಗಿಂದ ನಿಮ್ಮನ್ನು ಉತ್ತರ ಪ್ರದೇಶ ಅಂತ ಕರೀತಿದ್ದೆ, ನಾನೇ ನಿಮ್ಗೆ ಉತ್ತರ ಪ್ರದೇಶ ಅಂತ ಹೆಸರು ಕೊಡ್ತೀನಿ. ಅಲ್ಲಿ ತನಕ ಮಧ್ಯಪ್ರದೇಶ ಅವ್ರಿಗೆ ಹೆಸರೇನು ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಕೊನೆಗೆ ಅವ್ರ ಉತ್ತರ ಪ್ರದೇಶ ಆದರೆ ನಾವು ಮಧ್ಯಪ್ರದೇಶ ಮಾಡಿಕೊಂತೀವಿ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಅಂದರೆ ಸ್ವಾತಂತ್ರ್ಯ ಬಂದಾಗ ಆದಷ್ಟು ದಕ್ಷಿಣದ ರಾಜ್ಯಗಳಲ್ಲಿ ತಮ್ಮ ಅಸ್ಮಿತೆಯ ಹರಿವು ಹೋಗಿತ್ತು. ನಾವು ಯಾಕಾಗಿ ಒಗ್ಗೂಡ್ತಾ ಇದ್ದೀವಿ, ನಾವು ಯಾಕಾಗಿ ಹುಟ್ಟು ಬರ್ತೀವಿ, ನಾವು ಏನು ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋ ಸ್ಪಷ್ಟತೆ ದಕ್ಷಿಣದ ರಾಜ್ಯದಲ್ಲಿ ಪೊಲಿಟಿಕಲಿ ಬೆಳೆದಿತ್ತು. ಅಲ್ಲಿ ಅವ್ರಿಗೆ ತಮ್ಮನ್ನು ತಾವೇ ದೇಶ ಅನ್ಕೊಂಡು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಯಾರು ಇಷ್ಟೂ ಜನ ನಾರ್ತ್ ಇಂಡಿಯನ್ಸ್ ಮಾತಾಡಿದಾರೋ ಕರಡು ಪ್ರತಿಯಲ್ಲಿ ಸ್ಪಷ್ಟವಾಗಿ ಅಂಬೇಡ್ಕರ್ ಮುಂದೆ ಇಟ್ಟಿದ್ದಾರೆ, ಹಿಂದಿ ಅನ್ನೋದು ಆಡಳಿತ ಭಾಷೆ, ರಾಜಭಾಷೆ. ಪ್ರತಿಯೊಬ್ಬ ಸ್ಪೀಕರು ಎತ್ತಿ ಏನು ಮಾತಾಡ್ಬೇಕು, ಅವನು ಹಿಂದಿ ಅಂತ ಉಪಯೋಗಿಸ್ಬೇಕಾದ್ರೆ ಆಡಳಿತ ಭಾಷೆ ಅದು ಒಂದು, ಪ್ರತಿಯೊಬ್ಬನು ರಾಷ್ಟ್ರ ಭಾಷೆ. ನಾವು ನಮ್ಮ ಜನನ ಬೈದಿದ್ದೇವೆ ತುಂಬಿಡಿ. ಉತ್ತರ ಪ್ರದೇಶ ಬಿಹಾರ ಅಂತ ಸಮಸ್ಯೆ, ಅಲ್ಲಿ ಹಿಂದಿ ಇರಲಿಲ್ಲ. ಹಿಂದಿ ಹೇಗೆ ಹುಟ್ಕೊತ್ತು ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ, ಅಲ್ಲಿ ಯಾಕೆ ಭಾಷಾ ಅಸ್ಮಿತೆ ಹುಟ್ಟಲಿಲ್ಲ. ಇಲ್ಲಿ ತಮಿಳುನಾಡು ಕೇರಳ ಕೇಸ್ ನಾವು ಕೊಡಬೇಕಾಗಿದೆ, ಇದೆಲ್ಲ ನಮ್ಮ ಅನುಭವದಲ್ಲಿ ಇದೆ. ನಾವೆಲ್ಲ ಕನ್ನಡಿಗರು ಅನ್ನೋ, ನೀವು ಎಷ್ಟು ಜನ ಬಂದಿದ್ದೀರಿ ಅಂದರೆ ಕನ್ನಡದ ಪ್ರೇಮಕ್ಕೆ ಬಂದು ಎಲ್ಲ ಕಚೇರಿ ಆಡಳಿತ ನಡೀತಿದ್ದು ಉರ್ದು. ಹಿಂದೂಗಳು ಕೂಡ ಅದು ಉರ್ದು ಕಲಿತು, ಎಲ್ಲರೂ ಇಡೀ ರಾಜ್ಯಕ್ಕೆ ಉರ್ದು ಬರುತ್ತೆ. ಅದಕ್ಕೆ ಮುಂಚೆ ಪರ್ಷಿಯನ್ ಇತ್ತು, ಆನಂತರ ಉರ್ದು ಬಂತು, ಎಲ್ಲ. ಬಟ್ 18ನೇ ಶತಮಾನ ಕೊನೆ 19ನೇ ಶತಮಾನದ ಬಿಗಿನಿಂಗಿಗೆಲ್ಲ ಅಲ್ಲಿನ ಬ್ರಾಹ್ಮಣರಿಗನ್ನಿಸ್ತು ಹಿಂದೂಗಳು ಅಂತ ಪುಸ್ತಕದಲ್ಲಿ ಬರೀತಾರೆ. ಬಟ್ ಇಫ್ ಯು ಡೈಸೆಕ್ಟ್ ದೆಮ್ ಅಂಡ್ ಡೋಂಟ್ ಸಿ ಹೂ ದೀಸ್ ಪೀಪಲ್ ಆರ್, ದೇ ಆರ್ ಬ್ರಾಹ್ಮಣ್ಸ್.
ನಾವ್ಯಾಕೆ ಉರ್ದು ಕಲಿಬೇಕು ಅಂದ್ಬಿಟ್ಟು ಹಿಂದಿಯನ್ನು ಕಂಡುಹಿಡಿಯಲಿಕ್ಕೆ ಶುರು ಮಾಡ್ತಾರೆ. ಹಿಂದಿ ಸ್ವಲ್ಪ ಜನರು ಮನಸ್ಸಲ್ಲಿತ್ತು, ನಿಧಾನಕ್ಕೆ ಏನು ಮಾಡ್ತಾರೆ, ಹಿಂದಿ ವರ್ಸಸ್ ಉರ್ದು ಅಂತ ನಿಲ್ಲಿಸ್ತಾರೆ. ಬ್ರಿಟಿಷ್ನವರು ಡಿವೈಡ್ ಅಂಡ್ ರೂಲಲ್ಲಿ ಎತ್ತಿದ ಕೈ ಅವ್ರಿಗೆ ಇನ್ನೂ ಒಂಥರ ಇದು ಒಂದು ಸಖತ್ ಸಿಕ್ತು ಮಾರ ಅಂದ್ಬಿಟ್ಟು ಹಿಂದಿ ಪ್ರಚಾರ ಸಮಿತಿಗೂ ದುಡ್ಡು ಕೊಡ್ತಾರೆ, ಉರ್ದು ಪ್ರಚಾರ ಸಮಿತಿಗೂ ದುಡ್ಡು ಕೊಡ್ತಾರೆ. ಹಿಂದಿ ಸಾಹಿತ್ಯ ಸಮ್ಮೇಳನ ನೋಡಿದ್ರೆ ಅದಕ್ಕೂ ಪರ್ಮಿಷನ್ ಕೊಡ್ತಾರೆ ಬ್ರಿಟಿಷ್ನವರು, ಉರ್ದು ಸಾಹಿತ್ಯ ಸಮ್ಮೇಳನ ನೋಡಿದ್ರೆ ಅದಕ್ಕೂ ಪರ್ಮಿಷನ್ ಕೊಡ್ತಾರೆ. ಇಡೀ ರಾಜ್ಯದ ಜನ ಸ್ವಾತಂತ್ರ್ಯ ಬರಬೇಕಾದ್ರೆ ನಮ್ಮ ರಾಜ್ಯ ಅಂತ ಒಗ್ಗಟ್ಟಾಗಬೇಕಾದ ರಾಜ್ಯ ಅಷ್ಟೊಂದು ರಾಜ್ಯ ಡಿವೈಡ್ ಆಗ ಹಿಂದಿ ಆಗಿತ್ತು, ಮುಸ್ಲಿಂ ಉರ್ದು, ಬಿಹಾರಲ್ಲೂ ಮಧ್ಯಪ್ರದೇಶ ಹಿಂದಿ ಬೆಲ್ಟ್ ಅಂತ ಏನಂತ ಅಲ್ಲಿ ಆಗೋದು. ಸ್ವಾತಂತ್ರ್ಯ ಬಂದ ಮೇಲೆ ಅವ್ರಿಗೆ ಆ ರಾಜ್ಯಗಳಲ್ಲಿ 2 ಅಸ್ಮಿತೆ ಉಳಿತು. ಅವನು ಇಲ್ಲ ಭಾರತೀಯ ಅಂತ ಹೇಳ್ಕೊಂತಾನೆ, ಬಿಟ್ಟರೆ ಅವನ ಜಾತಿ ಹೇಳ್ತಾನೆ. ನೆನಪಿನಲ್ಲಿ ಯಾವ ಆಲ್ ಹ್ಯಾವ್ ಮಲ್ಟಿಪಲ್ ಐಡೆಂಟಿಟಿ, ಒಂದೇ ಐಡೆಂಟಿಟಿ ಇಲ್ಲ, ಮಲ್ಟಿಪಲ್ ಐಡೆಂಟಿಟೀಸ್. ನಾನು ಕನ್ನಡಿಗ, ನಾನು ಭಾರತೀಯ, ನಾನು ಒಕ್ಕಲಿಗರನು, ನಾನು ಅವ್ರ ಗಂಡ, ಅವ್ರ ಮಗ, ಅವ್ರ ಅಪ್ಪ, ವಿ ಹ್ಯಾವ್ ಮಲ್ಟಿಪಲ್ ಐಡೆಂಟಿಟೀಸ್. ಈ ನಾರ್ತ್ ಇಂಡಿಯನ್ ಸ್ಟೇಟ್ಸಲ್ಲಿ ಕೊನೆಗೆ ಉಳಿದಿದ್ದು 2 ಐಡೆಂಟಿಟಿ. ಅವನು ಭಾರತೀಯ ಅನ್ಕೋತಾನೆ, ಇಲ್ಲ ಅಂದರೆ ಅವನ ಜಾತಿ ಮುಂದೆ ಅಸಾಧ್ಯ ಜಾತಿ ವ್ಯವಸ್ಥೆಯಲ್ಲಿ ರಿಜಿಡ್ ಆಗಿ ಇವತ್ತು. ಸರಿ, ಈ ಜಾತಿ ಅಲ್ಲಿ ಹೇಗೆ ಕೆಲಸ ಮಾಡಿದೆ ಅಂದರೆ, ಅಲ್ಲಿ ಸ್ಟೇಟ್ ಗೌರ್ಮೆಂಟ್ನ ಎಲೆಕ್ಷನ್ ಸ್ಲೋಗನ್ಸು, ಬಡ್ಜೆಟ್ಸು ಎಲ್ಲ ನೋಡಿದ್ರೆ ನಿಮಗೆ ಮಜಾ ಏನಂದರೆ, ನೀವು ಉತ್ತರ ಪ್ರದೇಶನ ಮ್ಯಾಪಲ್ಲಿ ನೋಡಿದ್ರೆ ಲ್ಯಾಂಡ್ ಲಾಕ್ ಸ್ಟೇಟ್. ನನಗೆ ಶತ್ರು ಬಂದು ಹೊಡಿಬೋದ, ಕರ್ನಾಟಕಕ್ಕೆ ಹೊಡಿಬೋದು. ಕೆಳಗಿನ ಕರಾಚಿಯಲ್ಲಿ ಬೋಟ್ ಇಟ್ಕೊಂಡು ಬಂದರೆ ನಾವು ಮಾನಿಟರ್ ಮಾಡಲಿಲ್ಲ ಅನ್ನೋ ಮಂಗಳೂರು ಬಿಡೋದು ಬಂದು ಶತ್ರು ಕುತ್ಕೊಂಡು, ನಾನು ವೈಜಾಗ್ ಹತ್ರ ಅಲ್ಲಿ ಇಲ್ಲಿ ಅಡಾಕಲಿಲ್ಲ ಅನ್ನೋದು ಶತ್ರು ಬಂದು ಕುತ್ಕೊಂಡು. ಪಾಕಿಸ್ತಾನ ಉತ್ತರ ಪ್ರದೇಶಗೆ ಎಲ್ಲಿಂದಲೂ ಶತ್ರು ನುಗ್ಗಕ್ಕೆ ಸಾಧ್ಯವೇ ಇಲ್ಲ. ಲ್ಯಾಂಡ್ ಲಾಕ್ ಸ್ಟೇಟ್. ಹುಚ್ಚರು ತಮ್ಮ ಎಲೆಕ್ಷನ್ಸನ್ನು ರಾಜ್ಯದ ಎಲೆಕ್ಷನ್, ಸೆಂಟ್ರಲ್ ಎಲೆಕ್ಷನ್ಸ್, ರಾಜ್ಯದ ಎಲೆಕ್ಷನ್ಸನ್ನು ಪಾಕಿಸ್ತಾನ್ ಸದೆ ಬಡಿಯೋಣ ಅಂತ ಎಲೆಕ್ಷನ್. ರನ್ನಿಂಗ್ ಎ ಸ್ಟೇಟ್ ಎಲೆಕ್ಷನ್, ಯುವರ್ ಪ್ರಯಾರಿಟಿ ಶುಡ್ ಬಿ ಎಜುಕೇಷನ್, ಹೆಲ್ತ್, ಕಾಲೇಜಸ್ಸು, ಇಂಡಸ್ಟ್ರೀಸು ಎಲ್ಲ ಇರುತ್ತೆ. 70 ವರ್ಷದಿಂದ ಈ ರೀತಿಯೆಲ್ಲ ಎಲೆಕ್ಷನ್ ನಡೆಸ್ಕೊಂಡು ಮತ್ತು ಸ್ವಾತಂತ್ರ್ಯ ಬಂದಾಗ ಅವರು ಘನಘೋರ ತಪ್ಪು ಮಾಡ್ಕೊಂಡ್ರವ್ರು ಯಾರು, ಸೌತಲ್ಲಿ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ದೇವರಾಜ ಅರಸು, ಪಂಚಾಯತಿಗಳನ್ನು ಗಟ್ಟಿ ಮಾಡಿದ್ರು, ಡಿಸೆಂಟ್ರಲೈಸ್ ಮಾಡ್ತಾ ಇದ್ದಾರೆ. ಪೊಲಿಟಿಕಲಿ ವಿ ಡಿಸೆಂಟ್ರಲೈಸ್, ಎಕನಾಮಿಕಲಿ ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಡಿಸೆಂಟ್ರಲೈಸ್. ಪಂಚಾಯತಿಗೆ ಚೆನ್ನಾಗಿದೆ ಒಂದು ವ್ಯವಸ್ಥೆ ರೂಪಿಸಿದ್ರು, ನಾಳೆ ಅದು ವರ್ಕ್ ಆಗ್ತದೆ. ಯಾವುದನ್ನೂ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ದೊಡ್ಡ ಇಂಡಸ್ಟ್ರಿ ಕಟ್ಟತ್ತಂತ UPನೂ ಕಟ್ಟ. ಅವ್ರ ಹತ್ರ ರಿಸೋರ್ಸ್ ಇಲ್ಲ, ಮಣ್ಣಿಲ್ಲ, ಮಸಿಲ್ಲ, ಅದಕ್ಕೆಲ್ಲ ಬಂತು. ಇದ್ರ ಮೂಲ ಎಲ್ಲಿದೆ ಅಪ್ಪ ಅಂದರೆ, ಈ ರಾಜ್ಯಗಳು ಸ್ವಾತಂತ್ರ್ಯ ಬಂದ ಮೇಲೆ ಭಾಷಾವಾರ ವಿಂಗಡಣೆ ಆದರೂ ಕೂಡ ಅಷ್ಟರೊಳಗೆ ಅವರೊಳಗೆ ವಿಷಯ ತುಂಬೋಗಿತ್ತು. ನಾನು ಹಿಂದೂ, ಅವನು ಮುಸ್ಲಿಮು, ಇವ್ರನ್ನ ಓಡಿಸ್ಬೇಕು. ಮತ್ತು ಇಡೀ ದೇಶ ವಿಭಜನೆ ಎಕ್ಸ್ಪೀರಿಯನ್ಸ್ ನಮ್ಮ ಸೌತ್ ಇಂಡಿಯನ್ಸ್, ವಿ ಆರ್ ನಾಟ್ ಪಾರ್ಟ್ ಆಫ್ ದಟ್ ಪ್ರೋಸೆಸ್. ಅದೆಲ್ಲ ನಡೆದಿದ್ದು ನಾವು. ಆ ಎಲ್ಲ ಅನುಭವಗಳು ಅವರನ್ನು ಅಸಂಟ ಮಾಡಿದ್ವಿ. ಕರ್ನಾಟಕದಲ್ಲಿ ಅವರು ನಾವು ಇಲ್ಲ, ನಾವೆಲ್ಲರೂ ಕನ್ನಡಿಗರು. ತಮಿಳುನಾಡಲ್ಲಿ ಅವರು ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಎಲ್ಲರೂ ತಮಿಳಿಗರು. ಇಲ್ಲಿ ಅವರು ನಾವು ಅನ್ನೋದು ಜಾತಿ ಮಟ್ಟ ಅನಿಷ್ಟ ಇದೆ, ಇಲ್ಲ ಅಂತ. ಬಟ್ ನಮ್ಮ ಸೆಲ್ಫ್ ತಕ್ಕ ಮಟ್ಟಿಗೆ ಅಪ್ಲಿಫ್ಟ್ ಆಗುತ್ತೆ. ನಾವು ಇದು ಕನ್ನಡಿಗರು ಅಂತ ಹೇಳ್ಬೋದು. ಮತ್ತು ಮುಸ್ಲಿಮ್ರು ತಮ್ಮನ್ನು ತಾವು ಕನ್ನಡಿಗರು ಅಂತಲೂ ಗುರುತಿಸ್ಬೇಕು. ಯಾಕಂದರೆ 10 ಲಕ್ಷಕ್ಕಿಂತ ಹೆಚ್ಚು ಮಾತಾಡೋದಿದ್ರೆ ಆಡಳಿತ ಭಾಷೆ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ಬೋದಿತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ. ಇವತ್ತವರೆಗೂ ಮಾಡ್ಬೋದು. ಯಾವ ಅರ್ಥ ಏನು? ಆಕ್ಸೆಪ್ಟೆಡ್. ನಾನು ಕನ್ನಡ ಕಲ್ತು ನಿನ್ನ ಜೊತೆ ಮಾತಾಡ್ತೀನಿ, ಬರೀತೀನಿ, ನಾನು ವ್ಯವಹರಿಸ್ತೀನಿ ಭಾಷೆ. ಈ ಯಾವ ಪ್ರೋಸೆಸ್ಗಳು ಅಲ್ಲಿ ಎಲ್ಲಿ ಉತ್ತರ ಪ್ರದೇಶ, ಬಿಹಾರಲ್ಲಿ ನಡೆದಿಲ್ಲ. ಅದೇ ಇದು ಒಂದು ಅಂಶ, ಎಲ್ಲ ಅಂಶಕ್ಕೂ ಇದೇ ಕಾರಣ, ಭಾಷೆನೇ ಕಾರಣ.
ಅಲ್ಲಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಎಕನಾಮಿಕಲ್ ಇನ್ಸ್ಟಿಟ್ಯೂಷನ್ಸ್ ಗಟ್ಟಿ ಆಗಲಿಕ್ಕೆ, ಇವೆರಡು ಇನ್ಸ್ಟಿಟ್ಯೂಷನ್ ಗಟ್ಟಿ ಆಗದೆ ನಿಮಗೆ ಯಾವುದೇ ಸಾಮಾಜಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇವೆರಡು ಯಾಕೆ ಗಟ್ಟಿ ಆಗಲಿಲ್ಲ ಅಂದರೆ ಅದು ಜಾತಿ ಮಟ್ಟದಲ್ಲೇ ಮುಖ್ಯ. ಯುದ್ಧ ಬದ್ಧ ಆದಾಗ ಭಾರತೀಯರು ಅಂತ ಆಗ್ತದೆ. ಈ ಅನಿಷ್ಟವನ್ನು ಇಡೀ ದೇಶಕ್ಕೆ ಅಳ್ತೀವಿ. ಹಿಂದಿ ಏರಿಕೆ ಮೂಲ ಇರೋದೇ ಅದಕ್ಕೆ. ನಿಮ್ಗೆ ಹಿಂದಿ ಬರ್ತಾ ಇದೆ ಅಂದರೆ ನಿಮ್ಗೆ ಮೂಲದ ಸಮಸ್ಯೆ ಏನಂದರೆ ಅದು ನಿಮ್ಮನ್ನು ಹೊಡೆದಾಕ. ಅದರಿಂದ ಇವಳು ಪ್ರೇರಣಾ ಸಿಂಗ್ದು ಸಂಕ್ಷಿಪ್ತವಾಗಿ ಇಷ್ಟು, ಎಲ್ಲಿ ಭಾಷೆ ಜನರನ್ನು ಒಗ್ಗೂಡಿಸಿದೆಯೋ ಅಲ್ಲಿ ಸಾಮಾಜಿಕ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಅಂಕಿಅಂಶಗಳ ಮುಖಾಂತರ ತೋರಿಸ್ತಾರೆ. ಈ ಕಾರಣದಿಂದ ಲ್ಯಾಂಗ್ವೇಜ್ ಐಡೆಂಟಿಟಿ ಅನ್ನೋದು ಹೆಚ್ಚು ಗಟ್ಟಿಯಾಗಬೇಕು. ಹೆಚ್ಚು ಗಟ್ಟಿಯಾಗಿ ಅದು ಪೊಲಿಟಿಕಲ್ ಡಿಸ್ಕೋರ್ಸ್ ಒಳಗಡೆ ಹೋದರೆ ಆಗೇನಾಗುತ್ತೆ, ನಾವೆಲ್ಲರೂ ಕನ್ನಡಿಗರು ಬರುತ್ತೆ. ಆಗ ಇನ್ನೊಂದು ಫಿಲಾಸಾಫಿಕಲ್ ಕ್ವಶನ್ ಉಂಟು, ಹೇಗೆ ಗುರುತಿಸ್ತೀರಿ ನಾವೆಲ್ಲ ಕನ್ನಡಿಗರು? ಯಾರು ಹೇಳೋನು ನೀನು ಕನ್ನಡಿಗ, ನೀನು ಕನ್ನಡಿಗ ಅಲ್ದವನು ಯಾರು ಅಂತ ಯಾರು ಹೇಳ್ತಾರೆ? ಸಮನ್ ಶುಡ್ ದೇರ್ ಟು ಸೇ. ಈಗ BJP ಹೇಳುತ್ತೆ ನೀನು ದೇಶದ್ರೋಹಿ, ನೀನು ದೇಶಭಕ್ತ. ಅವರು ಇಲ್ಲ ನೀನು ಹಿಂದೂ ಅಲ್ಲ, ಅವರು ದೇರ್ ಅಥಾರಿಟಿ ಇಸ್ ಸೇಮ್. ಬಟ್ ನಾವು ಅದೇ ಭಾಷೆ ಅದೇ ಲ್ಯಾಂಗ್ವೇಜಲ್ಲಿ ಇದ್ದಾಗ ಕನ್ನಡಿಗರು ಯಾರು, ಕನ್ನಡಿಗರು ಅಲ್ದವ್ರು ಯಾರು ಅನ್ನೋದನ್ನು ನನ್ನ ಕೇಳಿದ್ರೆ ಅಸ್ಮಿತೆ ದೃಷ್ಟಿಯಲ್ಲಿ ಯಾರು ಕೂಡ ಅದನ್ನು ಡಿಫೈನ್ ಮಾಡಿ, ಅದು ಸಾಮುದಾಯಿಕವಾಗಿ ಹುಟ್ಟಬೇಕಾಗ ಸಮುದಾಯ ಹೇಳ್ಕೋಬೇಕು, ಇಲ್ಲ ಕಂಡ್ಕೋಬೇಕು ಯಾರು ಕನ್ನಡಿಗರು, ಯಾರು ಕನ್ನಡಿಗರು ಅಲ್ಲ. ಯಾರು ಕನ್ನಡಿಗರು ಅಲ್ಲ ಅನ್ನೋದು ಡಿವಿಷನ್ನ ಅಂದರೆ ನನ್ನ ಕನ್ನಡ ಅಷ್ಟು ಗೊತ್ತಿಲ್ಲ, ಅದು ಡಿವಿಷನ್ ಅಲ್ಲ, ಡಿಸ್ಟಿಂಗ್ಬೋದು ಅನ್ನೋದಕ್ಕೆ ಹಲವಾರು ಅಧ್ಯಯನಗಳು ಸಾಕ್ಷಿ ಸಮೇತ. ಸೊ ಎಮೋಷನಲಿ ವಿ ಆರ್ ನಾಟ್ ಸೇಯಿಂಗ್. Administratively we can do wonders, politically, economically and socially we can do wonders. ಭಾಷೆ ಮುಖಾಂತರ ಎಲ್ಲರೂ ಒಗ್ಗಟ್ಟಾಗ್ತದೆ. ಅದಕ್ಕೆ ಉದಾಹರಣೆ ಕೇರಳ, ಅದಕ್ಕೆ ಉದಾಹರಣೆ ಕರ್ನಾಟಕ, ಅದಕ್ಕೆ ಉದಾಹರಣೆ ತಮಿಳುನಾಡು. ನೀವು ನೆನಪಿರಲಿ, ಈ ಎಲ್ಲ ರಾಜ್ಯಗಳಲ್ಲೂ ಮೈಗ್ರೇಷನ್ ಕಮ್ಮಿ, ಹೊರ್ಗೋಗೋರಿಲ್ಲ. ಹೊರಗೆ ಹೋಗಿದ್ದ ಕನ್ನಡಿಗರು ಕೂಡ ಒಳಗೆ ಬಂದಿದ್ದಾರೆ. ತಮಿಳುನಾಡಿಗೆ ಕಂಪ್ಲೀಟ್ ರಿವರ್ಸ್ ಮೈಗ್ರೇಷನ್. ಈ ಕೀಲಾರದಲ್ಲಿ ಯಾರು ಹೊರಟಿರಲಿಲ್ಲ, ಮುಂಚೆ ಕಪ್ಪಡಿ ಅಂತ ತುಂಬ ಜನ ಹೊರಟಿದ್ರು. ಮೈಸೂರಲ್ಲಿ ನಮ್ಮ ಮನೆ ರವಿಕೃಷ್ಣ ರೆಡ್ಡಿ ಸರ್ ಅಂತಿದ್ರು, ಅವ್ರು ಎಲೆಕ್ಟ್ರಾನಿಕ್ ಸಿಟಿ ಮನೆ. ಅವ್ರವ್ರ ಜೀವನದಲ್ಲಿ ಸಾವಿರಾರು ಜನ ತಮಿಳು ಬೆಂಗಳೂರು ಬಂದಿದ್ದು ನೋಡಿದ್ದಾರೆ, ಅಷ್ಟೇ ಸಾವಿರಾರು ಜನ ವಾಪಸ್ ಹೋಗಿರೋದು ನೋಡಿದ್ದಾರೆ. ಇದೆಲ್ಲ ಯಾಕೆ ಸಾಧ್ಯ ಆಗ್ತದೆ? ಅವರು ಭಾಷೆಯಲ್ಲಿ ಒಗ್ಗಟ್ಟಾಗಿ, ಅದು ಒಗ್ಗಟ್ಟಾಗಿ ತಂದು ಜನರನ್ನು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ನ ಸಕ್ಸಸ್ ಮಾಡಿದೆ ಸರ್. ಬಟ್ ಈ ಭಾಷಾ ಅಸ್ಮಿತೆ ಏನು ತೊಡಕೆ ಇಲ್ವಾ ಗೌಡ್ರೆ, ಇದರಲ್ಲಿ ಏನು ನೆಗೆಟಿವಿಟಿನೇ ಇಲ್ವಾ ಅನ್ನೋದ್ರೆ ಅಂದರೆ ಒಂದು ನೆಗೆಟಿವಿಟಿ. ಈಗ ನಾವೇನು ಅಸ್ಮಿತೆ ಪ್ರಪೋಸ್ ಮಾಡೋಕ್ಕೆ ಹೋಗಿದ್ದೀವಿ, ಡೆಮೊಕ್ರೆಟಿಕಲಿ ಇವಾಲ್ವ್ ಆಗಬೇಕು. ತಮಿಳುನಾಡಿನ ಅಸ್ಮಿತೆ, ತಮಿಳಿನ ಅಸ್ಮಿತೆ, ಮಲಯಾಳಿ ಅಸ್ಮಿತೆ, ಕನ್ನಡದ ಅಸ್ಮಿತೆ, ಈ ಎಲ್ಲ ಅಸ್ಮಿತೆಗಳು ಕೂಡ ಕೆಳ ಜಾತಿಯವರನ್ನ, ಇಲ್ಲ ಹಿಂದುಳಿದವರನ್ನು, ದಲಿತರನ್ನು, ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಅಂತ ಏನಂತೀವಿ, ಟ್ರೈಬ್ಸು, ಇವರನ್ನೆಲ್ಲ ಇನ್ನೂ ಇನ್ಕ್ಲೂಸಿವ್ ಮಾಡ್ತಾರೆ ಈ ಅಸ್ಮಿತೆ. ತಮಿಳುನಾಡಲ್ಲಿ 600 ಹಳ್ಳಿಗಳಲ್ಲಿ ಇವತ್ತಿಗೂ ಅಸ್ಪೃಶ್ಯತೆ ಪ್ರಾಕ್ಟೀಸ್ ಇದೆ, ದೇ ಪ್ರಾಕ್ಟೀಸ್. ಕರ್ನಾಟಕದಲ್ಲೂ ಅಷ್ಟೇ ಪ್ರಮಾಣ, ಕರ್ನಾಟಕದಲ್ಲಿ ಅಸಾಧ್ಯವಾದ ಅಸ್ಪೃಶ್ಯತೆ. ಈ ಭಾಷಾ ಅಸ್ಮಿತೆ ಕಟ್ಕೊಂಡು ಕೂಡ ನಾವೆಲ್ಲರೂ ತಮಿಳರು, ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲರೂ ಮಲಯಾಳಿಗರು. ನೀವು ಕೇರಳಗೆ ಹೋದರೆ ಜಾತಿಗೊಂದು ಚರ್ಚ್ಗಳಿದೆ, ಅಂದರೆ ಈಡಿಗರ ಚರ್ಚು, ಒಕ್ಕಲಿಗರ ಚರ್ಚು, ಲಿಂಗಾಯತರ ಚರ್ಚ್. ಹೌದು, ಭಾಷಾ ಅಸ್ಮಿತೆ ಹುಟ್ಟಿದೆ ಇಲ್ಲಿ, ಒಂದಷ್ಟು ಒಳ್ಳೇದು ಮಾಡಿದೆ. ಆದರೆ ಅದು ಇನ್ನೂ ಎಕ್ಸ್ಕ್ಲೂಸಿವ್ ಮೋಡ್ನಲ್ಲೇ ಇದೆ, ಅದು ಇನ್ನೂ ಇನ್ಕ್ಲೂಸಿವ್ ಆಗಿಲ್ಲ. ಆದರೆ ನಮ್ಮ ಮುಂದಿರೋ ಚಾಲೆಂಜ್ ಏನಪ್ಪ ಅಂದರೆ, ನಾವು ಈ ಭಾಷಾ ಅಸ್ಮಿತೆಯನ್ನು ಇನ್ಕ್ಲೂಸಿವ್ ಮಾಡಬೇಕು. ಇನ್ಕ್ಲೂಸಿವ್ ಅಂದರೆ ಎಲ್ಲರನ್ನೂ ಒಳಗೊಳ್ಳೋದು ಮಾಡ್ಕೋಬೇಕು. ಮತ್ತು ನೆನಪಿರಲಿ, ಇಡೀ ಸೌತ್ ಇಂಡಿಯಲ್ಲಿ ಈ ಭಾಷಾ ಅಸ್ಮಿತೆ ಕಟ್ಟಿದ್ದೀವಲ್ಲ, ತಮಿಳುನಾಡಲ್ಲಿ ಪೆರಿಯಾರಿಂದ ಹಿಡಿದು ಎಲ್ಲ ಕಟ್ಟಿರೋದು ಮೇಲ್ಜಾತಿ. ಮತ್ತು ಅಸಾಧ್ಯ ರಾಜಕೀಯ ಲಾಭ ಇದೆ. ಈ
ಕರ್ನಾಟಕ ಏಕೀಕರಣ ಆಗಿದ್ದು ಕೂಡ ಮಹಾರಾಜರು ರಿಸರ್ವೇಷನ್ ತಂದರು. ಅಷ್ಟು ರಿಸರ್ವೇಷನ್ನ ಲಾಭ ಪಡೆದಿದ್ದು ಒಕ್ಕಲಿಗರು ಇಲ್ಲ. ಒಂದೇ ಕ್ರೈಟೀರಿಯಾ ಇದ್ದಿದ್ದಾಗ ಹಿಂದುಳಿದವರನ್ನ ಹೇಗೆ ಗುರುತಿಸೋದು ಅಂದಾಗ ಮಹಾರಾಜರು ಕಂಡಿಡ್ದಿಷ್ಟ. ಇಂಗ್ಲೀಷ್ ಯಾರು ಬರುತ್ತೋ ಅವ್ರು ಮುಂದುವರೆದವರು, ಇಂಗ್ಲೀಷ್ ಯಾರು ಬರೋರು ಅವ್ರು ಹಿಂದುಳಿದು. ಪಾಪ ಮಹಾರಾಜರು ಅವತ್ತಿನ ಕಾಲ, ಐ ಆಮ್ ನಾಟ್ ಬ್ಲೇಮಿಂಗ್ ಮಹಾರಾಜ, ಈ ಜಸ್ಟ್ ಯೂಸ್ ದಟ್ ಇಂಡಿಕೇಶನ್. ಆಗ ಒಕ್ಕಲಿಗರು ಲಿಂಗಾಯತರು ಜಮೀನಿಟ್ಟವರೆಲ್ಲ ಹಿಂದುಳಿದವರಾಗುತ್ತೆ. ಎಲ್ಲ ಅವಕಾಶವನ್ನು ರಿಸರ್ವೇಷನ್ ಅವಕಾಶನ ಬಾಳಬೇಕಾಗ ಏಕೀಕರಣ ಆಯಿತು, ಸ್ವಾತಂತ್ರ್ಯ ಬಂತು. ಇವತ್ತಿಗೂ ರಾಜಕೀಯದ ಅಧಿಕಾರ ಕೂತಿರೋದು ಕೊಟ್ಟು 2 ಜಾತಿ. ಇದರಿಂದ ಏಕೀಕರಣ, ಭಾಷಾಸ್ಮಿತೆ ತಮಿಳುನಾಡು, ಕೇರಳ ಇದುವರೆಗೂ ಇನ್ಕ್ಲೂಸಿವ್ ಆಗಿದೆ. ಅದರಿಂದ ನಮ್ಮ ಮುಂದಿನ ಚಾಲೆಂಜ್ ಏನಪ್ಪ ಅಂದರೆ ಇದನ್ನು ಹೇಗೆ ಇನ್ಕ್ಲೂಸಿವ್ ಮಾಡೋದು, ಈ ಭಾಷಾಸ್ಮಿತೆ ಒಳಗಡೆ ಎಲ್ಲರನ್ನೂ ಹೇಗೆ ತಂದುಕೊಳ್ಳೋದು. ಅದು ಹೋಗ್ಬೇಕು ಅಂದ್ರೆ ಅಸ್ಪೃಶ್ಯತೆ ಹೋಗ್ಬೇಕು, ಜಾತಿ ತಾರತಮ್ಯ ಹೋಗ್ಬೇಕು, ಎಲ್ಲವೂ ಹೋಗ್ಬೇಕು. ಇಷ್ಟು ರಾಜ್ಯಗಳಲ್ಲಿ ಈ ಇಡೀ ಭಾಷಾಸ್ಮಿತೆ ಡ್ರೈವ್ ಮಾಡ್ತಿರೋದು, ಇಲ್ಲ ಪೊಲಿಟಿಕಲ್ ಡಿಸ್ಕೋರ್ಸಲ್ಲಿ ಜೀವಂತ ಇರ್ತಿರೋದು. ಈಗ ನಾನು ಮಾತಾಡ್ತಿದ್ದೀನಿ ಅಂದರೆ ನಾವು ನೆನಪು ಡ್ರೈವ್ ಮಾಡ್ತಿರೋದು ಮೇಲ್ಜಾತಿ ಜನ, ಇಲ್ಲ ಶೋಷಕ ಜಾತಿಯವರು. ಆದರೆ ನಮಗೂ ಪ್ರಜ್ಞಾಪೂರ್ವಕವಾಗಿ ಗೊತ್ತಿರಬೇಕು ಇದಿಲ್ಲಿ ನಿಲ್ಲಬೇಕು, ಎಲ್ಲರೂ ಇನ್ಕ್ಲೂಸಿವ್ ಆಗಿ. ಯಾಕೆ ಇದು ಇನ್ನೂ ಗಟ್ಟಿ ಆಗಬೇಕು, ಕನ್ನಡ ಭಾಷಾ ಅಸ್ಮಿತೆ ಗಟ್ಟಿ ಆಗಬೇಕು ಅಂದರೆ ಕಳೆದ 25 ವರ್ಷಗಳಲ್ಲಿ ನೀವು ಸೆಂಟ್ರಲ್ ಗೌರ್ಮೆಂಟ್ನ, ಫೆಡರಲ್ ಗೌರ್ಮೆಂಟ್ನ ನೀತಿಗಳನ್ನು ನೋಡಿದ್ರೆ ಏನು ಸ್ವಾತಂತ್ರ್ಯ ಬಂದಾಗ ಒಕ್ಕೂಟ ರಾಷ್ಟ್ರ ಮಾಡ್ಕೋಬೇಕು ಅಂತ ಹೊರಟಿತ್ತು, ಆ ಆಶಯದ ವಿರುದ್ಧ ಒಂದು ಸೆಂಟ್ರಲೈಸ್ಡ್ ಗೌರ್ಮೆಂಟ್ ಮಾಡಲಿಕ್ಕೆ ಹೊರಟಿತ್ತು. ಭಾಷಾಸ್ಮಿತೆ ಯಾಕೆ ಬೇಕು ಅಂದರೆ ಆಯುಷ್ಮಾನ್ ಆರೋಗ್ಯ ಯೋಜನೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ. ಆಲ್ ಎಕನಾಮಿಕ್ಸ್ ಆರ್ ಸೇಮ್. ಆ ಪಾಲಿಸಿ ಬಂದರೆ ಸೌತ್ ಇಂಡಿಯಾಗೆ ಹೆಚ್ಚಿನ ನಷ್ಟವೇ ಹೊತ್ತು ಲಾಭ. ಯಾಕಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಸ್ ಏನು ಹೆಲ್ತ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಬೆಟರ್ ದ್ಯಾನ್ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್. ಕೇರಳ ಡಿಸಾಸ್ಟರ್ ಹೋಗಿ, ಕೇರಳ ಇಸ್ ಎ ಗುಡ್ ಹೆಲ್ತ್ ಪಾಲಿಸೀಸ್, ನಮಗಿಂತ ಸೂಪರ್ ಆಗಿದೆ ಕೇರಳ. ಅದು ಬಂದರೆ ಅದು ಹೋಗ್ಬಿಡ. ಈಗ ಅದು ಪ್ರತಿರೋಧ ಒಡ್ಡೋದು ಹೇಗೆ? ಡೆಮೊಕ್ರೆಟಿಕಲಿ ನಾವು ಪ್ರತಿರೋಧ ಒಡ್ಬೋದಾ? ಪ್ರತಿರೋಧ ಒಡ್ಲಿಕ್ಕೆ ನಿಮ್ಮ ಹತ್ರ ಇರೋದು ಒಂದೇ ಆಯುಧ ಮತ್ತು ಒಂದೇ ಸೋಷಿಯಲ್ ಕನ್ಸ್ಟ್ರಕ್ಟ್. ಅದು ನಾವೆಲ್ಲರೂ ಕನ್ನಡಿಗರು ಅನ್ನೋ ಒಂದು ದೊಡ್ಡ ಪ್ರತಿರೋಧ ಒಡ್ಡಿದ್ರೆ ಒಕ್ಕೂಟ ವ್ಯವಸ್ಥೆ ಉಳಿಯುತ್ತೆ. ನಿಮಗೆ ದೇಶ ಬೇಡ, ಒಕ್ಕೂಟ ವ್ಯವಸ್ಥೆ ಬೇಕು ಅಂದರೆ ನೀವು ಈ ಅಸ್ಮಿತೆ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ, ಈ ಅಸ್ಮಿತೆಯನ್ನು ಬೆಳೆಸ್ಬೇಕಾಗುತ್ತೆ. ಇಲ್ಲ ಒಕ್ಕೂಟ ವ್ಯವಸ್ಥೆ ಬೇಡ, ದೇಶ ಇರಲಿ ಅಂದರೆ ಏನಾಗತ್ತಪ್ಪ ಅಂದರೆ ನೀವು ನಿಮ್ಮ ಅಸ್ಮಿತೆಯನ್ನು ಕಳ್ಕೊಂಡು, ಅಂದರೆ ನಿಮಗೆ ಸಹಜವಾದ ಅನುಭವದಲ್ಲಿರುವ ನಿಮ್ಮ ಗುರುತುಗಳನ್ನು ಕಳ್ಕೊಂಡು ನೀವು ಭಾರತೀಯರಾಗೋದ್ರ ಅರ್ಥ ಕನ್ನಡ ಉಳಿಸ್ಕೊಂಡು ಭಾರತೀಯರಾಗ್ತೀವಿ ಅಂತ ಈಗ ತಿಪ್ಪೆ ತಾರಿಸ್ತೀವಿ. ನೀವು ಈ ಮೊದಲನೇ ಸ್ಟೆಪ್ ಒಪ್ಕೊಂಡ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಯಾವ ಭಾಷೆಯೂ ಇರಲ್ಲ, ಎಲ್ಲವೂ ಹಿಂದಿಯಲ್ಲಿ. ಇಂಗ್ಲೀಷ್ ತನ್ನ ಪಾಡಕ್ಕೆ ತಾನಿರುತ್ತೆ ಹಿಂದಿಯಲ್ಲಿ. ನೀವು ಯಾವುದೋ ಒಂದು ಎಲ್ಲವೂ ಕಲ್ಪಿತ ಅಸ್ಮಿತೆಗಳೇ. ನೆನಪಿರಲಿ, ಕನ್ನಡಿಗರು ಅನ್ನೋದು ಕೂಡ ಇಮ್ಯಾಜಿನ್ಡ್ ಕಮ್ಯುನಿಟಿ. ದೇರ್ ಇಸ್ ನೋ, ಎಲ್ಲವೂ ಇಮ್ಯಾಜಿನ್ಡ್ ಕಮ್ಯುನಿಟಿ. ವಿ ಆರ್ ಆಲ್ ಕನ್ಸ್ಟ್ರಕ್ಟಿವ್, ಜೊತೆ ಸೇರಿ ಕಟ್ತಿದ್ದೀವಿ. ನಾನು ಹೇಳೋದು, ನೀವು ಭಾರತೀಯತೆ ಕಟ್ಟೋದ್ರ ಬದಲು ಕನ್ನಡತನ ಕಟ್ತೀವಿ, ತಮಿಳ್ತನ ಕಟ್ತೀವಿ. ಮತ್ತು ನಾವಿಬ್ಬರು ದ್ವೇಷಿಗಳೇ? ಖಂಡಿತ ಇಲ್ಲ. ವಿ ಕೋ ಎಕ್ಸಿಸ್ಟ್. ನಮ್ಮ ಅಷ್ಟು ಡೆಮೋಕ್ರಸಿ ಮೆಚ್ಯೂರ್ ಆಗಿದೆ, ಇನ್ನೂ ಆಗತ್ತೆ. ದೀಸ್ ವ್ಯಾಲ್ಯೂಸ್ ವಿಲ್ ಇನ್ಕಲ್ಕೇಟ್. ನಮ್ಮ ಶಿಕ್ಷಣದಲ್ಲಿ ಹೇಳಬೇಕು, ರಾಜಕೀಯದಲ್ಲಿ ಹೇಳಬೇಕು, ನಮ್ಮ ಎಕನಾಮಿಕ್ಸಲ್ಲಿ ಹೇಳಬೇಕು. ಹಾಗೆ ಮಾಡಿದಾಗ ವಿ ಆಲ್ ಕೋ ಎಕ್ಸಿಸ್ಟ್. ಒಕ್ಕೂಟ ವ್ಯವಸ್ಥೆ ಗಟ್ಟಿಯಾಗುತ್ತೆ. ಅದರಿಂದ ಆಯ್ಕೆ ನಿಮ್ಮ ಮುಂದೆ ಬಿಡ್ತೀನಿ. ಒಕ್ಕೂಟ ವ್ಯವಸ್ಥೆಯಾಗಿ ಈಗಿಲ್ಲ ಒಕ್ಕೂಟ. ನಾನು ಕೇಳಿದ್ರೆ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯೇ ಅಂದರೆ ಪರೀಕ್ಷೆಯಲ್ಲಿ ಕೇಳಿದ್ರೆ ಬರೀತೀನಿ, ಯಾಕಂದರೆ 1 ಮಾರ್ಕ್ ಹೊಟ್ಟೋಗ್ಬಿಡೋದು ನಿಮಗೆ. ಬಟ್ ಪರೀಕ್ಷೆ ಅಲ್ಲದೆ ವೈವಾಲ್ ಕೇಳಿದ್ರೆ ಅಲ್ಲ ಅಂತೀನಿ. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಕೂಡ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುತ್ತೆ, ಬಟ್ ಮಿಕ್ಕ ಎಲ್ಲ ಆರ್ಟಿಕಲ್ಗಳು ಕೂಡ ಕ್ವಾಸಿ ಫೆಡರಲ್ ಇದೆ. ಈ ಕ್ವಾಸಿ ಫೆಡರಲ್ ಹೆಂಗೆ ಅಂದರೆ, ಸಂವಿಧಾನ ಹೆಂಗೆ ರಚನೆ ಆಗಿದೆ ಅಂದರೆ ಕೇಂದ್ರ ಸರ್ಕಾರದ ವಿವೇಕಕ್ಕೆ ಬಿಟ್ಟುಬಿಟ್ಟಿದ್ದಾರೆ.
ಅದು ನಮ್ಮನ್ನು ಸಂಪೂರ್ಣ ಒಕ್ಕೂಟ ವ್ಯವಸ್ಥೆ ಕಡೆ ಎಳ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಸಂಪೂರ್ಣ ಕೇಂದ್ರೀಕೃತ ವ್ಯವಸ್ಥೆ ಕಡೆ ಎಳ್ಕೊಂಡು ಹೋಗ್ಬೇಕು. ಕಾಂಗ್ರೆಸ್ನಾದಿಯಾಗಿ ಯಾರು ಈ ಕಡೆ ಬಂದಿಲ್ಲ, ಎಲ್ಲರೂ ಹೋಗ್ತೀವಿ ಆ ಕಡೆ. ಅದಕ್ಕೆ 1 ನೇಷನ್ 1 ರೇಷನ್ ಕಾರ್ಡ್, 1 ನೇಷನ್ 1 ಹೆಲ್ತ್, 1 ನೇಷನ್ 1 ಎಲೆಕ್ಷನ್. ನೇಷನ್ ಇಲ್ಲದ ಮೇಲೆ ಯಾವ 1 ನೇಷನ್ ಮಾಡೋದು? ಅದರಿಂದ ನಿಮ್ಗಳ ಮುಂದೆ ಆಯ್ಕೆ ಏನಪ್ಪ ಅಂದರೆ, ಇತ್ತೀಚಿನ ಸಂಶೋಧನೆ ಸಂಕ್ಷಿಪ್ತವಾಗಿ ಹೇಳಿಸ್ಬಿಟ್ಟು, ಭಾಷಾ ಅಸ್ಮಿತೆ ಗಟ್ಟಿಯಾದರೆ ನಮ್ಮೆಲ್ಲರ ಅಭಿವೃದ್ಧಿ ಇನ್ನೂ ಹೆಚ್ಚುತ್ತೆ. ಅದರಿಂದ ಆಯ್ಕೆ ನಿಮ್ದಾಗಬೇಕು. ಒಕ್ಕೂಟ ವ್ಯವಸ್ಥೆ ಬೇಕೆ ನಿಮಗೆ, ಇಲ್ಲ ದೇಶ ಬೇಕು. ಮತ್ತು ಈಗಿನ ಭಾಷಾ ಅಸ್ಮಿತೆಯ ಸಮಸ್ಯೆ ಹೇಳಿದ್ರೆ ಅದು ಇನ್ಕ್ಲೂಸಿವ್ ಇಲ್ಲ, ಅದು ಈಗಲೂ ಕೂಡ ಏನದು ಎಕ್ಸ್ಕ್ಲೂಸಿವ್ ಇದೆ, ಒಳಗೊಳ್ಳುವಿಕೆ ಕಮ್ಮಿ ಇದೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಹೊಸದಾಗಿ ಇಂಟೆಲೆಕ್ಚುಯಲ್ ಎಫರ್ಟ್ಸ್ ಹಾಕಿ ಹೊಸ ಪೊಲಿಟಿಕಲ್ ಡಿಸ್ಕೋರ್ಸು, ಎಕನಾಮಿಕಲ್ ಇನ್ಸ್ಟಿಟ್ಯೂಷನ್ಸ್ನ ಇನ್ಕ್ಲೂಸಿವ್ ಮಾಡುವಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಅಭಿವೃದ್ಧಿ ಆಗ್ಬೋದು. ಹೇಗೆ ಅಂತ ನೀವು ನಾನು ಕೇಳಿದ್ರೆ, ಹೈಪಥಾಟಿಕಲಿ ನೀವೇನಾದ್ರು ಕರ್ನಾಟಕನ ಒಂದು ದೇಶ ಅಂತ ಭಾವಿಸ್ಕೊಂಡ್ರೆ ನಾವು ಎಲ್ಲಿ ನಿಲ್ತೀವಪ್ಪ ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲಲ್ಲಿ ಅಂದರೆ, ನೀವು ಸ್ವೀಡನ್ ನಾರ್ವೆ ಪಕ್ಕಕ್ಕೆ ಹೋಗಿ ನಿಲ್ತೀವಿ. ನಾವು ಯಾಕೆ ನೀವು ಹಂಗರ್ ಇಂಡೆಕ್ಸ್ ಇಲ್ಲೆಲ್ಲ 107, 113, 114 ಏನು ನಂಬರ್ಗಳು, ದರಿದ್ರ ನಂಬರ್ಗಳಲ್ಲ. ಈ ನಂಬರ್ ಹಿಂದಕ್ಕೆ ಎಳಿತಿರೋದು ನಮ್ಮ ರಾಜ್ಯಗಳು, ಹಿಂದಕ್ಕೆ ಎಳಿತಿರೋದು ಅಲ್ಲಿನ ರಾಜ್ಯಗಳು. ನಾವು ನಮ್ಮದೇ ಸಪ್ರೇಟ್ ದೇಶ ಅಂದ್ಕೊಂಡ್ಬಿಟ್ರೆ, ತಮಿಳ್ನಾಡು ವಿಲ್ ಸ್ಟ್ಯಾಂಡ್ ವಿತ್ ಸ್ವೀಡನ್ ಇನ್ ಆಲ್ ದಿ ಸೋಷಿಯಲ್ ವೆಲ್ಫೇರ್ ಇಂಡಿಕೇಟರ್ಸಲ್ಲಿ. ಕೇರಳ ಹೆಚ್ಚು ಕಮ್ಮಿ ನಾರ್ವೆ ಅಷ್ಟೇ, ಕರ್ನಾಟಕ ತಮಿಳ್ನಾಡೆಲ್ಲ ಸ್ವೀಡನ್ ಈ ಮಟ್ಟಕ್ಕೆ ಹೋಗಿ ನಿಂತು. ಪರ್ ಕ್ಯಾಪಿಟ ಕಮ್ಮಿ ಇದೆ, ಪರ್ ಕ್ಯಾಪಿಟ ಇನ್ಕಮ್ ಇಸ್ ವೆರಿ ಲೆಸ್, ಬಟ್ ಸ್ಟಿಲ್ ವಿ ಕ್ಯಾನ್ ಡೂ ದಟ್. ನಮ್ಮ ಕರ್ನಾಟಕದಲ್ಲಿ ನಮಗೆ 21% ಜನ ಬಿಲೋ ಪಾವರ್ಟಿಗಳಿದ್ದಾರೆ. ಅವ್ರನ್ನ ಮೇಲೆ ಎತ್ಕೋಬೋದು ಆರ್ಥಿಕವಾಗಿ, ಖಂಡಿತ ಎತ್ಕೋಬೋದು. ನಮ್ಮ ಆರ್ಥಿಕ ಸಂಪನ್ಮೂಲ ಹೆಚ್ಚು ಹೊರಗಡೆ ಹೋಗೋದ್ರ ಬದಲು ಇಲ್ಲೇ ಉಳಿದ್ರೆ ಈ ಎಲ್ಲ ಸಾಧ್ಯತೆ ಇದೆ. ಅದರಿಂದ ನಮಗೆ ಉಳಿದಿರೋದು ಒಂದೇ ದಾರಿ, ಪೊಲಿಟಿಕಲಿ ಗುದ್ದಾಡಲಿಕ್ಕೆ ಭಾಷಾ ಅಸ್ಮಿತೆ ಬೇಕು. ಒಕ್ಕೂಟ ವ್ಯವಸ್ಥೆ ಗಟ್ಟಿ ಮಾಡಲಿಕ್ಕೆ ಭಾಷಾ ಅಸ್ಮಿತೆ ಬೇಕು. ದೇಶ ಕಟ್ಟಲಿಕ್ಕಲ್ಲ, ಒಕ್ಕೂಟ ವ್ಯವಸ್ಥೆಯನ್ನು ಕಟ್ಕೊಳ್ಳಿಕ್ಕೆ, ಗಟ್ಟಿ ಮಾಡಲಿಕ್ಕೆ ಭಾಷಾ ಅಸ್ಮಿತೆ ಬೇಕು ಅಂತ ಹೇಳ್ತೀನಿ. ಹಿಂದಿ ಏರಿಕೆ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಿಮಗೆಲ್ಲರಿಗೂ ಅದ್ರ ಬಗ್ಗೆ ಹೆಚ್ಚಿನ ಅರಿವಿದೆ. ಪ್ರಶ್ನೆ ಇದ್ದರೆ ಥ್ಯಾಂಕ್ ಯು ಫಾರ್ ಪೇಷನ್ಸ್ ವಿತ್ ಮೀ. ಯಾವುದು ಸರ್? ಅದು ಈಗ ಆಲ್ರೆಡಿ ಶುರುವಾಗಿದೆ. ನಮಗೆ ಕರ್ನಾಟಕ ಭಾಷಾ ಅಸ್ಮಿತೆ ಗಟ್ಟಿಯಾಗಿದೆ, ರಾಜಕೀಯವನ್ನೆಲ್ಲ ಗಟ್ಟಿ ನಿಂತಿದೆ. ಅಂದರೆ ನಮ್ಮ ಪೊಲಿಟಿಕಲ್ ಡಿಸ್ಕೋರ್ಸಲ್ಲಿ ನನ್ನ ಒತ್ತಾಯ ಏನಪ್ಪ ಅಂದರೆ, ನಾವೆಲ್ಲರೂ ಯಾವುದೇ ಕಾರಣಕ್ಕೂ GSTಯನ್ನು ಹಿಂಗೆ ರೋಲ್ಔಟ್ ಮಾಡಿ ಅಂತ ಕೇಳಬೇಕು. ಕನ್ನಡಿಗರು RTO ಕೇಳ್ತಾರೆ, ನಾವೆಲ್ಲರೂ ಕನ್ನಡಿಗರಾಗಿ ನೀವು ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ 4 ಜನಕ್ಕೆ ನೀವು ಹೇಳಿದ್ದೆ ಇದು GST ರೋಲ್ಔಟ್